ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ಯಾವ ಎಲೆಕ್ಷನ್ಗೂ ಕಮ್ಮಿ ಇಲ್ಲ, ಯಾವ ಹೀರೋ ಕ್ರೇಜ್ಗೂ ಕಮ್ಮಿ ಇಲ್ಲ. ಇಂಥವರ ಬಾಯಲ್ಲಿ ಈ ಹೆಸರು ಬಂದಿಲ್ಲ ಅನ್ನೋ ಹಾಗಿಲ್ಲ. ಮತ್ತಿನ್ಯಾರ್ರಿ, ನಮ್ಮ ಮಂಡ್ಯದ ಮಳವಳ್ಳಿಯ ಹೈದ ಗಿಲ್ಲಿ ನಟ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅನ್ನೋದನ್ನು ಅವರ ಜೊತೆ ಮಾತಾಡ್ತಾ ಹೋಗ್ತೇನೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಗಿಲ್ಲಿ ನಟ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮೇಡಮ್. ನಿಮಗೂ ವೆಲ್ಕಮ್ ಟು ದ ಹೌಸ್ ಮೇಡಮ್. ಅಂದರೆ ವೆಲ್ಕಮ್ ಟು ದ ಫ್ರೆಂಡ್ ಹೌಸ್ ಮೇಡಮ್, ನನ್ನ ಹೌಸಲ್ಲ. ಹೌದು, ಇದು ಅವರ ಫ್ರೆಂಡ್ ಹೌಸಲ್ಲಿ ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಮೊದಲಿಗೆ ಗಿಲ್ಲಿ ಅವರಿಗೆ ನಾನು ನಿಮ್ಗೊಂದು ದೃಷ್ಟಿ ತೆಗೆದು ಬಿಡ್ತೀನಿ. ಯಾಕಂದರೆ ಎಷ್ಟು ದೃಷ್ಟಿ ಆಗಿದೆ ಅಂದರೆ, ಒಂದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಸಾಕು, ಅಥವಾ ಯಾರ ಬಾಯಲ್ಲಾದರೂ ಗಿಲ್ಲಿ ಒಂದೇ. ಚಿಕ್ಕ ಮಗುನ ಮಾತಾಡಿಸಿದ್ರು, ನಿನಗೆ ಯಾರು ವಿನ್ ಆಗಬೇಕು ಬಿಗ್ ಬಾಸ್ ಅಂತ ಕೇಳಿದ್ರೆ ಗಿಲ್ಲಿ ಮಾಮ ಅಂತಾರೆ. ವಯಸ್ಸಾಗಿರೋರು ಬಾಯಲ್ಲಿ ಎಲೆ ಅಡಕೆ ಹಾಕ್ಕೊಂಡಿರೋ ಅಜ್ಜಿ ಕೂಡ ನಮ್ಮ ಗಿಲ್ಲಿ ಗೆಲ್ಲಬೇಕು ಅಂತ ಹೇಳ್ತಾರೆ. ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ, ಎಷ್ಟು ಖುಷಿ ಆಗುತ್ತೆ ನಿಮಗೆ? ಸಖತ್ ಖುಷಿ ಆಯ್ತದೆ ಮೇಡಮ್. ಎಕ್ಸ್ಪೆಕ್ಟೇ ಮಾಡಲ್ಲ ನೋಡಿ. ಅದು ಅನ್ಕಂದ್ರೆ ಅನ್ಕೊಳ್ಳೋದೊಂದು ಆಗೋದೊಂದು ಅನ್ನಂಗೆ. ಈಗ ನಾನು ರಿಯಾಲಿಟಿ ಶೋಗಳು ಮಾಡ್ತಾ ಇದ್ದೇನೆ ಮೇಡಮ್. ಒಂದು ರಿಯಾಲಿಟಿ ಶೋಗೆ ಹೆಂಗಿರೋರು ಅಂದರೆ, ಒಂದು ಫ್ಯಾಮಿಲಿ, ಒಂದು ಸೆಟಪ್. ಈ ರಿಯಾಲಿಟಿ ಶೋಗೆ ಇಷ್ಟು ಜನ ಆಡಿಯನ್ಸ್, ಇಷ್ಟು ಜನ ಇಷ್ಟಪಡ್ತಾರೆ, ಆ ಚಾನಲ್ ಹಾಕ್ತಾರೆ, ಬಂದಾಗ ನೋಡ್ತಾರೆ, ಖುಷಿ ಪಡ್ತಾರೆ. ಒಂದು ಕಾಮಿಡಿ, ಒಂದು ಡ್ಯಾನ್ಸ್ ಶೋ, ಎಂಜಾಯ್ ಮಾಡ್ತಾರೆ. ಡ್ಯಾನ್ಸ್ ಚೆನ್ನಾಗಿ ಮಾಡ್ದೆ, ಕಾಮಿಡಿ ಚೆನ್ನಾಗಿ ಮಾಡ್ದೆ, ನಗಾಡ್ತಾರೆ, ಖುಷಿ ಪಡ್ತಾರೆ, ಅಷ್ಟೇ. ಈ ಬಿಗ್ ಬಾಸ್ ರಿಯಾಲಿಟಿ ಶೋ ಇಷ್ಟೊಂದು ಕನೆಕ್ಟ್ ಮಾಡ್ಕೊಂಡು ನೋಡ್ತಾರೆ ಅಂದರೆ, ಅದನ್ನು ಈಗ ಮನೆ ಒಳಗಡೆ ಈಗ ನಾವು ಮಾತ್ರ ಮನೆ ಒಳಗಡೆ ಇರಲಿಲ್ಲ. ನಮಗೇನು ಅನ್ನಿಸ್ತಿತ್ತು, ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ನಾವು ಮಾತ್ರ ಮನೆ ಒಳಗಡೆ ಇದ್ದೀವಿ, ಮಿಕ್ತವ್ರೆಲ್ಲ ಆಚೆಯಿಂದ ನೋಡ್ತವ್ರೆ ಅಂತ. ಆ್ಯಕ್ಚುಲಿ ಅವರು ಮನೆ ಒಳಗಡೆ ಇದ್ದರು, ನಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಅವರು ಟ್ರಾವೆಲ್ ಮಾಡ್ತಾಯಿದ್ರು ನಮ್ಮ ಜೊತೆಲಿ ಅನ್ನಿಸ್ಕೊಡ್ತು ಮೇಡಮ್. ಸೇಮ್ ನೀವು ಹೆಂಗಂದ್ರಿ, ಬಿಗ್ ಬಾಸ್ ಶೋ ನೀವು ನೋಡಪ್ಪ, ಬಿಗ್ ಬಾಸ್ ಶೋ ಮುಗಿದ್ಮೇಲೆ ನಮ್ಗೆ ಟಿ ವಿ ಹಾಕೋಕ್ಕೆ ಬೇಜಾರಾಯ್ತದೆ, ಶೋ ಮುಗ್ದೋಯ್ತಲ್ಲ ಅದಕ್ಕೆ ಅಂತ. ಅದೆಲ್ಲ ನಾನು ಕೇಳಿದಾಗ ಸಖತ್ತಿಗೆ ನೀವು ಹಿಂಗೆ ಮಾಡಿದ್ರಲ್ಲ, ಸುಮಾರು ಕಡೆ ಮಾಡಿದ್ರು ಮೇಡಮ್. ಅದ ಸಖತ್ ಖುಷಿ ಆಗ್ಬಿಡ್ತು ಮೇಡಮ್. ವೀವರ್ಸು ಕೂಡ ಬಿಗ್ ಬಾಸ್ ಮನೆ ಒಳಗಡೆನೇ ಇದ್ದರು. ಯಾಕಂದರೆ ನಿಮ್ಮ ಮನೆ ಒಳಗಡೆ ಅಲ್ಲಿ ಏನಾದರೂ ಒಂದು ಜಗಳ ಆದರೆ, ಅಥವಾ ಏನಾದರೂ ಒಂದು ನೀವು ಕಿತಾಪತಿ ಮಾಡಿದರೆ ಅದ್ರ ಬಗ್ಗೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು, ಅದ್ರ ಬಗ್ಗೆ ಇಲ್ಲಿ ಟ್ರೋಲ್ಸ್ ಮಾಡ್ತಾ ಇದ್ರು, ಅಷ್ಟು ಜನ ಇನ್ವಾಲ್ವ್ ಆಗ್ತಾ ಇದ್ರು. ಸೊ ಇದೆಲ್ಲ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ? ಅದೇ ನನಗೆ ಸತ್ಯವಾಗ್ಲೂ ಆಶ್ಚರ್ಯ ಆಗಿದ್ದು ಅದು ಮೇಡಮ್. ನಾವು ಸುಮ್ಮನೆ ಒಂದು ಫ್ಲೋಲ್ ಏನೋ ಮಾತಾಡ್ಬಿಡ್ತೀವಿ, ಅಲ್ಲಿ ಖುಷಿ ಪಡ್ಬೇಕು. ಈಗ ಅಲ್ಲೇನು ಟಿ ವಿ ಇಲ್ಲ, ಏನಿಲ್ಲ, ಏನೂ ಇಲ್ಲವಲ್ಲ ಮೇಡಮ್. ಈಗ ಮಾತು ಅಷ್ಟೇ, ಫೋನ್ ಇಲ್ಲ. ಈಗ ನಾವು ಫೋನ್ ಇದ್ದರೆ ಎಲ್ಲ ಫೋನ್ ನೋಡ್ಕೊಂಡು ಆರಾಮಾಗಿ ಕೂತ್ಕೊತಿದ್ದೋ. ಈಗ ಅಲ್ಲೇನಿರೋದು ಎಂಟರ್ಟೈನ್ಮೆಂಟ್ ಅಂದರೆ ಮಾತಾಡೋಬ್ರು ಕಾಲು ಎಳಿಬೇಕು, ರೇಗಿಸ್ಬೇಕು, ತಮಾಷೆ ಮಾಡಬೇಕು, ಇದೇ ಎಂಟರ್ಟೈನ್ಮೆಂಟು. ಸುಮ್ಮನೆ ಫ್ಲೋಲ್ ಹಿಂಗೆ ಕೂತಿರ್ತೀವಿ ಸೋಫಾ ಸೆಟ್ ಮೇಲೆ, ಏನೋ ಮಾತಾಡಿರ್ತೀವಿ. ಈಗ ಸುಮ್ಮನೆ ಸಣ್ಣದಾಗಿ ಮಾತಾಡೋದು, ಇಲ್ಲಿ ಸಖತ್ತು ಜನ ಅದನ್ನ ಟ್ರೋಲ್ ಮಾಡ್ತಾರೆ, ವೈರಲ್ ಮಾಡಿರ್ತಾರೆ. ಅದೆಲ್ಲ ನೋಡಿದಾಗ ಸಖತ್ ಖುಷಿ ಆಯ್ತದೆ ಮೇಡಮ್. ನೋಡಿ, ಅದಕ್ಕೆ ಏನು ಪ್ರಾಪರ್ ಪ್ಲ್ಯಾನ್ ಇಲ್ದೇ ಈಗ ಹಿಂಗೆ ಇರಬೇಕು, ಇದನ್ನೇ ಮಾಡಬೇಕು ಅಂತ ಹೋದರೆ ಅಲ್ಲೇ ಎಡವಟ್ಟು ಆಗ್ಬಿಡೋದು. ನೀನು ಹೆಂಗಿದ್ದೆ ಹಂಗೆ ಹೋಗ್ಬಿಟ್ರೆ ಸುಮ್ಮನೆ ಅವಾಗೆಲ್ಲ ಸಖತ್ತಾಗಿರ್ತದೆ. ಸಾಕಷ್ಟು ಜನ ಹೇಳ್ತಾ ಇದ್ರು, ಗಿಲ್ಲಿ ಹಿಂದಿನ ಸೀಸನ್ಗಳನ್ನು ನೋಡ್ಕೊಂಡು ಬಂದ್ಬಿಟ್ಟು ಅದೇ ಸ್ಟ್ರಾಟಜಿ ಮಾಡಿದ್ದಾರೆ ಅಂತ. ಅಂಥವ್ರಿಗೆ ಏನು ಹೇಳ್ತೀರಾ? ಇಲ್ಲ ಮೇಡಮ್, ಅದಕ್ಕೆ ಸುದೀಪ್ ಅಣ್ಣನೇ ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ ವೀಕೆಂಡಲ್ಲಿ. ಗಿಲ್ಲಿ ಸೀಸನ್ನ ನೋಡ್ಕೊಬರೋದ್ಕೂ, ಸೀಸನ್ನ ನೋಡಿ ಅರ್ಥ ಮಾಡ್ಕೊಂಡು ಬರೋದ್ಕೂ ತುಂಬ ಡಿಫ್ರೆನ್ಸ್ ಇರ್ತದೆ ಅಂತ. ಅಷ್ಟೇ ಸಾಕಲ್ವ ಮೇಡಮ್. ಈಗ ಒಳಗಡೆ ಇದ್ರಿ ಬಿಗ್ ಬಾಸ್ ಮನೆಯಲ್ಲಿ, ಬಹುಶಃ ಮುದ್ದೆ ಸಿಕ್ಕಿರ್ಲಿಕ್ಕಿಲ್ಲ. ಈಚೆ ಬಂದ್ಮೇಲೆ ಮುದ್ದೆ, ಬಸ್ಸಾರು, ಉಪ್ಪಿನೆಸರು ಏನಾದರೂ ತಿಂದ್ರೆ? ಯಾವಾಗಲೂ ತಿಂದಿಲ್ಲ ಮೇಡಮ್. ತಿನ್ಬೇಕು ಅನ್ನಿಸ್ತಾ ಇದೆಯಾ? ತಿನ್ಬೇಕು ಅಂತ ಸಿಕ್ಕಾಪಟ್ಟೆ ಅನ್ನಿಸ್ತೈತೆ. ಅದು ಊಟನೇ ಹೋಯ್ತಿಲ್ಲ ಒಳಗಡೆಗೆ. ಈಗ ಒಂದು ರೀಲ್ಸ್ ನೋಡ್ಕೊಂಡು, ಇಲ್ಲ ನಮ್ಮದು ಬಿಗ್ ಬಾಸ್ದು ಕಾಮಿಡಿ ಇದೆಲ್ಲ ಆಗ್ತಿದ್ರಲ್ಲ, ವೈರಲೆಲ್ಲ ಆಗೈತಲ್ಲ, ಅದನ್ನು ನೋಡ್ಕೊಂಡು, ಇಲ್ಲ ಹಿಂಗೆ ಅಲ್ಲಿ ಹೋಗ್ಬೇಕು, ಇಲ್ಲಿ ಇವ್ರು ಅಲ್ಲಿ ಹೋಗ್ಬೇಕು, ಅಲ್ಲಿ ಮಾತಾಡಿಸ್ಬೇಕು, ಈ ಥರ ಈ ಖುಷಿಲಿ, ಈ ಎಕ್ಸೈಟ್ಮೆಂಟಲ್ಲಿ, ಆಮೇಲೆ ಇದು ನಿಜನೋ ಸುಳ್ಳು ಅನ್ನೋ ಕನ್ಫ್ಯೂಷನಲ್ಲಿ, ಇದರಲ್ಲೇ ಈಗ ಅದು ಹಂಗೇ ಹೋಯ್ತೈತೆ ಮೇಡಮ್. ನನಗೆ ಒಂದು 3 ದಿನ ನಾನು ನಿದ್ದೆ ಬೇಕು, ಕರೆಕ್ಟಾಗಿ ಪ್ರಾಪರಾಗಿ ನಿದ್ದೆ ಮಾಡಬೇಕು. ಈಗ ಬಿಗ್ ಬಾಸ್ ಫಿನಾಲೆ ಸ್ಟೇಜ್ ಮೇಲೆ ನಿಂತಿದ್ರಿ, ಸುದೀಪ್ ಸರ್ ನಿಮ್ಮ ಕೈ ಹಿಡ್ಕೊಂಡು ನಿಂತಿದ್ರು. ಆಗ ನೀವು ನಿಜ ಹೇಳಬೇಕು, ನನಗಂತೂ ಅರ್ಥ ಆಗ್ತಾಯಿತ್ತು, ಗಿಲ್ಲಿ ಇಷ್ಟು ದಿನ ಇದ್ದ ಕಾನ್ಫಿಡೆನ್ಸು ಈಗ ಕಾಣಿಸ್ತಾ ಇಲ್ವಲ್ಲ. ಅಂದರೆ ನೀವು ಭಯಪಟ್ಟಿದ್ದಂತೂ ಗೊತ್ತಾಗ್ತಾ ಇತ್ತು. ಸುದೀಪ್ ಸರ್ ಕೈ ಹಿಡ್ಕೊಂಡಾಗ ಯಾವ ಮನೆ ದೇವರು ದಿಂಡ್ರು ಎಲ್ಲ ನೆನಪಾಗಿರ್ತಾರೆ, ಯಾವ ದೇವರು ನಿಮ್ಮ ತಲೆಗೆ ಬಂದರು? ಆಗ ತಲೆಯಲ್ಲಿ ಏನು ಓಡ್ತಾ ಇತ್ತು ಮೇಡಮ್? 300 ಮುಕ್ಕೋಟಿ ದೇವರು ನೆನೆಸ್ಕೊಬಿಟ್ಟವನಿ ಅವಾಗ. ಅಂದರೆ ಫಿನಾಲೆವರೆಗೂ ಕಾನ್ಫಿಡೆನ್ಸ್ ಇರ್ತದೆ ಒಂದು, ನಾನು ಹೋಗ್ಬಿಡ್ತೀನಿ ಫಿನಾಲೆಗೆ, ಇಲ್ಲಿವರೆಗೂ ಬಂದಿದ್ದೀನಿ ಅಂತ, ಇನ್ನೊಂದು ವಾರ ಏನು ಅನ್ಕೊಂಡು ಬಂದ್ಬಿಡ್ತೀವಿ. ಫಿನಾಲೆ ಇನ್ನೇನೋ ಗೊತ್ತಿದ್ದಂಗೆ ಅದು ಇರ್ತದೆ ನೋಡಿ. ಒಬ್ಬೊಬ್ಬರೇ ಈಗ ಆ ಸೋಫಾ ಸೆಟ್ಟಲ್ಲಿ ಒಂದು 6 ಜನ ಕೂತಿರ್ತೀವಿ, ಟಪ್ 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 ಅಂತ ಒಬ್ಬೊಬ್ಬರೇ ಮಾಯ ಆಯ್ತಾ ಇರ್ತಾರೆ ನಮ್ಮ ಕಣ್ಣು ಮುಂದೆನೇ.
ಅದ್ರಲ್ಲಿ ನಾನು ಒಬ್ಬ. ಆಮೇಲೆ ಸುದೀಪ್ ಅಣ್ಣ ಬರೋ ಸ್ಟೇಜ್ ಮೇಲೆ ಹೇಳ್ಬಿಟ್ರಲ್ಲಿ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್. ಹೌದು, ಅದು ಹೇಳಿದಾಗ ವೀವರ್ಸ್ಗೂ ಏನಾಯ್ತು, ಅಲ್ಲಿವರೆಗೂ ಇಲ್ಲ ಗಿಲ್ಲಿನೇ ವಿನ್ ಆಗ್ತಾರೆ ಅಂತಾನೆ ಎಲ್ಲರೂ ಹೇಳ್ತಾ ಇದ್ರು. ಈ ಡೈಲಾಗು ಸುದೀಪ್ ಸರ್ ಬಾಯಲ್ಲಿ ಬಂದ ತಕ್ಷಣ ಏನಾದರೂ ರಕ್ಷಿತಾನೇ ವಿನ್ ಆಗ್ಬೋದಾ, ಅಶ್ವಿನಿ ವಿನ್ ಆಗ್ಬೋದಾ, ಈ ಥರ ಒಂದು ಬಂದ್ಬಿಡ್ತು. ಸೊ ಏನು ಅನಿಸುತ್ತೆ ಆಗ? ಅವಾಗ ಏನು ಎಲ್ರಿಗೂ ಅನ್ಸುತ್ತೆ ಅಯ್ಯೋ. ಆಮೇಲೆ ಇನ್ನೊಂದು ಸ್ಟೇಜ್ ಮೇಲೆ ಹೇಳಿದ್ರು ಮೇಡಮ್, ಸ್ಟೇಜ್ ಮೇಲೆ ಏನಂದರೆ ರಕ್ಷಿತ ನಂದು ಕೈ ಹಿಡ್ಕೊಂಡಿದ್ರು. ಅದೇ ನೀವು ನೋಡಿರ್ತೀರ, ಯಾರು ಈಗ ಇಬ್ಬರು ಹೆಸರು ಕೂಗ್ತೀನಿ, ಯಾರ ಹೆಸರು ಕೂಗಿದಾಗ, ಯಾರ ಹೆಸರು ಕರೆದಾಗ ಜಾಸ್ತಿ ಸೌಂಡ್ ಬರ್ತದೆ ಅವ್ರು ವಿನ್ನು ಅಂತ ಸುಮ್ಮನೆ ಒಂದು ಟೆಸ್ಟ್ ಮಾಡೋಣ ಅಂತ ಹೇಳ್ತಾರೆ. ರಕ್ಷಿತಾ ಅಂತಾರೆ ಫಸ್ಟ್ ಅವ್ರು ಕೂಗ್ತಾರೆ, ಗಿಲ್ಲಿ ಅಂತ ಗೋ ಅಂತೆಲ್ಲ ಕೂಗ್ತಾರೆ. ಕೂಗಾದ್ಮೇಲೆ ಸುದೀಪಣ್ಣ ಇನ್ನೊಂದು ತಮಾಷೆಗೆ ಹೇಳ್ತಾರೆ, ಈ ಶೋ ಎಕ್ಸ್ಪೆಕ್ಟೆಡ್ ಅಂತ. ನಾನು ತಿರ್ಗಾ ಭಯ ಸ್ಟಾರ್ಟ್ ಆಗ್ಬಿಡ್ತದೆ, ಅಯ್ಯೋ ಏನೋ ಸುದೀಪಣ್ಣ ಹಿಂಗೆ ಹೇಳ್ಬಿಟ್ರು ಅಂತ. ಆಮೇಲೆ ಅವರು ತಮಾಷೆ ಅಂತಲೇ ತಮಾಷೆ ಅಂತ ಆ ಟೈಮ್ಗೆ ನಿಜಾನ ತಮಾಷೆನೇ ಅನ್ನೋದಾಗ್ಬಿಡ್ತದೆ. ಆಮೇಲೆ ಕೈ ಹಿಂಗೆ ಎತ್ತದ ಮೇಲೆ ಗೊತ್ತಾಯ್ತು, ತಮಾಷೆ ಮಾಡಿದ್ರು ಅಣ್ಣ ಅಂತ. ಯಾವ ದೇವ್ರಿಗೆ ಥ್ಯಾಂಕ್ಸ್ ಹೇಳಿದ್ರಿ? ಮತ್ತೆ ಕೋಟಿ ಹೇಳ್ತೀನಿ. ಈಗ ನಿಜ ಹೇಳಬೇಕು, ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಈಗ ಸದ್ಯಕ್ಕೆ 4 ಜನದ ಹೆಸರು ಹೇಳ್ತೀನಿ, ಯಾರನ್ನ ಜಾಸ್ತಿ ಮಿಸ್ ಮಾಡ್ಕೊತಾ ಇದ್ದೀರಾ ಅಂತ. ಒಂದು ಕಾವ್ಯ, ರಕ್ಷಿತಾ, ರಘು. ಯಾರನ್ನ ಮಿಸ್ ಮಾಡ್ಕೊತಾ ಇದ್ದೀರಾ? 3 ಜನ. ಅದು ಹೆಂಗೆ ಮೇಡಮ್ ಹೇಳೋಕೆ? ಕಾವ್ಯ ಮಿಸ್ ಮಾಡ್ಕಂತಿಲ್ವಾ? ಕಾವ್ಯ, ಅದೇ ರಕ್ಷಿತಾ, ರಘುವಣ, ನೀವೇ ಆರ್ಡ್ರಲ್ಲ ಹೇಳ್ಬಿಟ್ಟಿದ್ದೀರ ನೋಡಿ. ಕಾವ್ಯ, ಅದಾದ್ಮೇಲೆ ರಕ್ಷಿತಾ, ಅದಾದ್ಮೇಲೆ ರಘುವಣ ಅಂತ. ಭಾರಿ ಕಿಲಾಡಿ ಇದ್ದಾರೆ. ಈಗ ಒಳಗೆ ಹೋಗೋ ಮುಂಚೆ ಗಿಲ್ಲಿ ನಟ ಬೇರೆ, ಬಿಗ್ ಬಾಸಿಗೆ ಹೋಗಿ ಬಂದಮೇಲೆ ಬೇರೆ. ನೀವು ಎಕ್ಸ್ಪೆಕ್ಟ್ ಮಾಡಿದರೆ ಇಷ್ಟೊಂದು ಪ್ರೀತಿ ನನಗೆ ಸಿಗುತ್ತೆ, ನಾನು ಇಷ್ಟೊಂದು ರೀಚ್ ಆಗ್ತೀನಿ ಅಂತ. ಯಾಕಂದರೆ ಬಂದಿದ್ದು ಓಟು ಹಿಂದಿನ ಸೀಸನ್ ಅಂದರೆ ಹನುಮಂತ ಅವರು ಆ ಸೀಸನಲ್ಲಿ 5 ಕೋಟಿ ಓಟು ಬಂದಿತ್ತು, ಅದೇ ಜಾಸ್ತಿ, ಅದೇ ಹ್ಯೂಜ್ ಅಂತ ಹೇಳ್ತಾ ಇದ್ರು. ಬಟ್ ಇದು ನಾವು ಕಂಪ್ಯಾರಿಸನ್ನೇ ಮಾಡೋಕ್ಕಾಗಲ್ಲ, ಅಷ್ಟು ಓಟ್ಸ್ ಬಂದಿದೆ. ಸೊ ಏನು ಅನಿಸುತ್ತೆ? ಅದೇ ಮೇಡಮ್, ಈಗ ಸ್ಟಾರ್ಟಿಂಗು ಅದು 37 ಕೋಟಿ ವೋಟ್ಸ್ ಬಂದೈತೆ. ಅದು ಬರೀ ಇನ್ನೂ ವೋಟಿಂಗ್ ಇನ್ನೂ ಆನಲ್ಲೇ ಇದೆ, ನಾಳೆ ಬೆಳಿಗ್ಗೆವರೆಗೂ 45. ಆದ್ರೂ ಈಗ 37 ಕೋಟಿ ಬಂದಾಗ ಯಾರಪ್ಪ ಅದೃಷ್ಟವಂತ, ಯಾರಾಗಿರ್ಬೋದು ಏನು? ಆಮೇಲೆ ಸುದೀಪಣ್ಣ ವೀಕೆಂಡಲ್ಲಿ ಬಂದು ಒಂದು ಸತಿ ಹೇಳ್ತಿರೋ ಗೊತ್ತಾ ಮಧ್ಯ, ನೀವು ಇಲ್ಲಿ ಅಂದ್ಕೊಂಡಿರೋದೇ ಬೇರೆ, ಹೊರಗಡೆ ನಡೀತಾ ಇರೋದೇ ಬೇರೆ ಅಂತ. ನೀವು ಎಲ್ಲ ಏನು ಅನ್ಕೊಂಡಿರ್ತೀವಿ, ನಾವು ಚೆನ್ನಾಗಿ ಆಡ್ತಾಯಿದ್ದೀವಿ, ಅವರೇ ಚೆನ್ನಾಗಿ ಆಡ್ತಾಯಿಲ್ಲ ಅಂತ ಅನ್ಕೊಂಡಿರ್ತೀವಿ. ಅದು ಆ ಮಾತು ಸುದೀಪಣ್ಣ ಅಂದಾಗ ಅನಿಸುತ್ತೆ, ಮೋಸ್ಟ್ಲಿ ಹಿಂಗೂ ಇರ್ಬೋದಲ್ಲ. ಈಗ ನಾನು ಚೆನ್ನಾಗಿ ಆಡ್ತೀನಿ ನಾನು ಅನ್ಕೊಂಡಿದ್ದೀನಿ, ಹೊರಗಡೆ ಅದು ಬೇರೆ ಥರ ಇರ್ಬೋದಲ್ಲ, ನಾನೇನು ಆಡ್ತಾನೆ ಇಲ್ಲ ಅಂತಲೂ ಇರ್ಬೋದಲ್ಲ ಅನ್ನೋ ಥರನೂ ಬರ್ತದೆ ಮೈಂಡ್ಗೆ. ಆ ಟೈಮಲ್ಲಿ ಯಾರ ಅದೃಷ್ಟವಂತ, ನಾನಾಗಿದ್ರೆ ಎಷ್ಟು ಚೆನ್ನಾಗಿರ್ತದೆ, ನಾನು ಆಗ್ಬಿಟ್ರೆ ಹೆಂಗಿರ್ತದೆ. ಅವತ್ತು ನೈಟ್ ನೀವು ನಂಬ್ತಿರೋ ಬಿಟ್ಟು ನಿದ್ದೆನೇ ಮಾಡಿಲ್ಲ, ನಾನು ಆಗ್ಬೇಕಪ್ಪ ದೇವ್ರೆ, ಅದು ನಾನು ಆಗ್ಬಿಡ್ಬೇಕಪ್ಪ ದೇವ್ರೆ ಅಂತ ದೇವ್ರನ್ನೆಲ್ಲ ಬೇಡ್ಕೊಬಿಟ್ಟವನಿ. ಸಖತ್ತು ಎಕ್ಸೈಟ್ ಆಗಿತ್ತು ಬಿಡಿ ಮೇಡಮ್. ಈಗ ನಿಮಗೆ ಫ್ಯಾನ್ಸ್ ಅಂತ ನಾವು ನೋಡ್ತಾ ಹೋದರೆ ಇಂಥ ಫ್ಯಾನ್ಸ್ ಎಲ್ಲ ಅನ್ನೋಂಗಿಲ್ಲ. ಯೋಧರಿಂದ ಹಿಡಿದು ರೈತರು ಪ್ರತಿಯೊಬ್ಬರು ಕೂಡ ನಿಮಗೆ ಓಟ್ ಮಾಡಿ ಅಂತ ಹೇಳಿ ಅವರೇ ಒಂದು ಅಭಿಯಾನ ಥರ ಮಾಡ್ತಾರೆ, ನಿಮ್ಗೆ ಸಪೋರ್ಟಿಂಗ್ ನಿಲ್ತಾರೆ. ದೇಶ ಕಾಯೋ ಯೋಧರು ಗಿಲ್ಲಿ ನಟ ಗೆಲ್ಲಿ ಅಂತ ವಿಶ್ ಮಾಡ್ತಾರೆ, ಅಂದರೆ ಅವ್ರು ಕೇಳ್ಕೊತಾರೆ ಅಂತಂದರೆ ಇದು ನಿಜವಾಗ್ಲೂ ಸ್ಪೆಷಲ್ಲೇನೆ. ಅದೇ ಮೇಡಮ್, ನಾನು ಅದನ್ನೇ ಹೇಳ್ತಾ ಇರೋದು. ಈಗ ಒಂದು ರಿಯಾಲಿಟಿ ಶೋನ ಇಷ್ಟೊಂದು ಸೀರಿಯಸ್ ಆಗಿ ಅದನ್ನು ತಗೊಂಡು ಅಲ್ಲಿ ಒಬ್ಬೊಬ್ಬ ಕಂಟೆಸ್ಟೆಂಟು 14-24 ಜನ ಕಂಟೆಸ್ಟೆಂಟಲ್ಲಿ ನಾನು ಒಬ್ಬನಿಗೆ ಅಷ್ಟು ಪ್ರೀತಿ ಗೊತ್ತಿಲ್ಲ ಮೇಡಮ್. ಅದು ಹೆಂಗೆ ಅದೇನು ಅಂತಲೇ ಗೊತ್ತೈತಿಲ್ಲ ಮೇಡಮ್, ಅದೇನು ನಡೀತು ಅಂತ, ಅದು ಹೆಂಗೆ ಆಯ್ತಾಯಿತ್ತು ಅದು ನಾನು ಹೇಳ್ತೇನೆ. ಇನ್ನೂ ಅದು ತಲೆಯಲ್ಲಿ ನಿಜನಾ ಕನಸ ನಾನು ಹಿಂಗೆ ನೋಡ್ಕೊತಾ ಇರ್ತೀನಿ. ಅವಾಗ ಏನಾಯ್ತಾಯ್ತು ನನ್ನ ಲೈಫಲ್ಲಿ ಅಂತ ಹಿಂಗೆ ಚಿವುಟಿ ನೋಡ್ಕೊತಾ ಇರ್ತೀನಿ ಅವಾಗ. ಈಗ ನೀವು ಫಿನಾಲೆಯಲ್ಲಿ ಗೆದ್ದ ಮೇಲೂ ಕೂಡ ಕಾವ್ಯ ಮತ್ತು ರಘು ಇವ್ರಿಗೆಲ್ಲ ನೀವು ನನ್ನ ಸಪೋರ್ಟ್ ಆಗಿ ನಿಂತಿದ್ರು ಅಂತ ಹೇಳಿದರೆ, ಒಂದು ಹಂತದಲ್ಲಿ ಬಿಗ್ ಬಾಸಲ್ಲಿ ಕಾವ್ಯ ಅವರು ನಿಮ್ಮಿಬ್ಬರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ, ಈಚೆಗಡೆ ಸಿನಿಮಾ ಮಾಡೋದಕ್ಕೂ ರೆಡಿ ಆಗಿದ್ದಾರೆ. ಒಂದು ಹಂತದಲ್ಲಿ ಕಾವ್ಯ ನಿಮ್ಮಿಂದ ದೂರ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು, ಯಾಕಾಗಿರ್ಬೋದು? ಇಲ್ಲ ಮೇಡಮ್, ದೂರ ಆಗೋಕೆ ಅಂದರೆ ಅದೇ ಮೇಡಮ್, ಈಗ ಅಂದರೆ ಅವ್ರ ಜೊತೆಗೆ ನಿಮ್ಮ ಹೆಸರು ಬೇಡ ಅದು ಪಾಪ ಅವ್ರಿಗೂ ಇರಿಟೇಟ್ ಆಗ್ಬಿಟ್ಟಿತ್ತು ಮೇಡಮ್. ಈಗ ಎಲ್ಲರೂ ಗಿಲ್ಲಿಯಿಂದ ಕಾವ್ಯ ಅಂತ ಹೇಳಿದ್ರಲ್ಲ, ಅದು ಯಾರಿಗಾದ್ರೂ ಅನಿಸುತ್ತಲ್ಲ ಮೇಡಮ್. ಈಗ ಅದು ಅವ್ರಿಗೂ ಪಾಪ ಮನೆ ಒಳಗಿದ್ದಾಗ ಅವರು ಒಂದು ಟೈಮಲ್ಲಿ ಹೆಂಗೆ ಅಂದರೆ, ಈಗ ಮನೆ ಒಳಗಡೆ ನೀವೇನಾರ ಮಾತಾಡ್ಕರಿ, ನೀವು ಎಷ್ಟಾರು ಗಿಲ್ಲಿಯಿಂದ ಕಾವ್ಯ ಅಂತ ಎಷ್ಟಾರು ಹೇಳ್ಕರಿ, ನಾನು ಹೆಂಗಿರ್ಬೇಕು ಹಂಗೆ ಇರೋದು ಅಂತಲೇ ಹೇಳಿದ್ದು ಅವರು. ಅದೇ ಒಂದು ಟೈಮಲ್ಲಿ ಎಲ್ಲೋ ನಾನು ಜಾಸ್ತಿ ಇರಿಟೇಟ್ ಮಾಡಿದಾಗಲೋ, ಇಲ್ಲ ಇವರೆಲ್ಲ ಯಾಕೆ ಹಿಂಗೆ ಹೇಳ್ತಾವ್ರೆ ಅಂದಾಗಲೋ, ಆ ಟೈಮಲ್ಲಿ ಹಂಗೆ ಅನಿಸುತ್ತೆ ಮೇಡಮ್ ಎಂಥವ್ರಿಗಾದ್ರು.
ಈಗ ನೀವು ಹೊರಗಡೆ ಇರೋ ಜನಕ್ಕಷ್ಟೇ ಅಲ್ಲ, ಬಿಗ್ ಬಾಸಲ್ಲಿ ನಿಮ್ಮ ಜೊತೆ ಸಹ ಸ್ಪರ್ಧಿಗಳು ಯಾರಿದ್ದಾರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಬಂದಾಗ್ಲೂ ಅವ್ರು ಹೇಳ್ತಾರೆ ನಮಗೆ ಗಿಲ್ಲಿನೇ ಫೇವ್ರೆಟ್ ಅಂತ. ನಮಗೆ ವೀವರ್ಸ್ಗೆ ನೋಡ್ತಾ ಗಿಲ್ಲಿ ಯಾಕೆ ಇಷ್ಟೊಂದು ಕಿತಾಪತಿ ಮಾಡ್ತಾ ಇದ್ದಾರೆ ಅಂತ ನಮಗನ್ಸುತ್ತೆ, ಕಾವ್ಯನ ಯಾಕೆ ಇಷ್ಟೊಂದು ಗೋಳು ಇಟ್ಕೊತಾರೆ ಅಂತ ಅನ್ಸುತ್ತೆ. ಬಟ್ ಕಾವ್ಯ ಮನೆಯವರೇ ಬಂದು ಅಥವಾ ಬೇರೆ ಯಾರು ಸಹ ಸ್ಪರ್ಧಿಗಳು ಅವರು ಮನೆಯವರು ಕೂಡ ಬಂದು ನಿಮ್ಮನ್ನು ಫೇವ್ರೆಟ್ ಅಂತ ಹೇಳ್ತಾರೆ. ಏನು ಮೋಡಿ ಮಾಡಿದ್ರಿ ಅಂತ? ಅದೇ ಗೊತ್ತಿಲ್ಲ ಮೇಡಮ್, ನಾನು ಅದನ್ನೇ ಹೇಳ್ತಾ ಇರೋದು ಸತ್ಯವಲ್ವೇ. ಈಗ ನಾನು ಫಸ್ಟು ಫ್ಯಾಮಿಲಿ ರೌಂಡ್ ಅಂದಾಗ ಎಲ್ಲರೂ ನನ್ನ ರೇಗಿಸ್ತಿದ್ದೆ. ಅದು ಫ್ಯಾಮಿಲಿ ರೌಂಡು ಅಂತ ಬಂದಾಗ ನಿನ್ಗೆ ಎಲ್ಲರ ಫ್ಯಾಮಿಲಿಯವರು ಬಂದು ಹೊಡಿತಾರೆ ನೋಡು, ಯಾಕಂದರೆ ಎಲ್ಲರೂ ಅಷ್ಟು ಗೋಳು ಇಕ್ಕಂದಿದ್ಯಾ, ಎಲ್ಲರ ಫ್ಯಾಮಿಲಿಯವರು ಬಂದು ಹೊಡಿತಾರೆ ನೋಡು ಅಂತ. ಫ್ಯಾಮಿಲಿ ರೌಂಡ್ಗೋಸ್ಕರ ಕಾಯ್ತಾವೆ ನೋಡು, ನಿನ್ಗೆ ಬರ್ತಾರೆ, ಕಾವ್ಯ ನಮ್ಮ ಅಪ್ಪ ಬರ್ತಾರೆ, ನನ್ನ ತಮ್ಮ ಬಂದರು ನೋಡು, ನಿನಗೆ ಒಳಗಡೆ ನಿನ್ನ ಪರಿಸ್ಥಿತಿ ಎಲ್ಲ ನೋಡು ಅಂತ ತಮಾಷೆಗೆಲ್ಲ ರೇಗಿಸೋರು. ನೀನು ಕಳ್ಳಪುಟ್ಟಿ ಅಂತ ಕಳ್ಳಪುಟ್ಟಿ ಸ್ಪಂದನ ಹೇಳೋದು, ಪ್ರತಿಯೊಬ್ಬರೂ ಹಂಗೆ ರೇಗಿಸೋರಲ್ಲ. ನನಗೂ ಎಲ್ಲೋ ಒಂದು ಕಡೆ ಹಿಂಗೆ ಯಾರಿಗೆ ಗೊತ್ತಪ್ಪ ಏನೋ ಇಷ್ಟೆಲ್ಲ ರೇಗಿಸ್ಬಿಟ್ಟು ಅವ್ರ ಪಾಪ ಅವ್ರ ಫ್ಯಾಮಿಲಿಯವ್ರು ಅವ್ರಿಗೆ ಹೆಚ್ಚಲ್ವಾ ಬಂದು ಮಾತು ಎಷ್ಟೇ ಪ್ರೊಟೆಕ್ಟ್ ಹೇಳಿದ್ರು ಕೋಪ್ ಕೀಪ್ತಲ್ಲಿ ಹೊರಗಿಡ್ಬಿಟ್ರೆ ಏನು ಮಾಡೋದು, ಅಂದರೆ ಬೈದ್ರಿ ಜಗಳ ಆಡಿದ್ರೆ ಏನು ಮಾಡೋದು ಅನ್ನೋ ಥರ ನಾನು ಇದ್ದಿದ್ದು. ಬಂದವರೆಲ್ಲ ಅಷ್ಟೊಂದು ಇದು ನನಗೆ ಎಕ್ಸ್ಪೆಕ್ಟೇ ಮಾಡಿರಲ್ಲ ಮೇಡಮ್. ಸತ್ಯವಾಗ್ಲೂ ಅಶ್ವಿನಿ ಮೇಡಮ್ ಅವರು ಅಮ್ಮ ಬಂದಾಗ ಅವರು ಹೇಳ್ತವ್ರೆ, ಅಮ್ಮ ನಾನು ನಿನ್ನ ಮಗಳು, ನೀನು ನನ್ನ ನೋಡೋಕೆ ಬಂದಿರೋದು ಗಿಲ್ಲಿನಲ್ಲ ಅಂತ. ಪಾಪ ಅವರು ನನ್ನ ಜೊತೆ ಹೆಂಗೆ ಕನೆಕ್ಟ್ ಆಗ್ಬಿಟ್ರು ಅಂದರೆ ಅವರು ಅತ್ತೆ ಅಳಿ ಆದಂಗೆ ಆಗ್ಬಿಟ್ಟು ಮಾತಾಡ್ಕೊಂಡು ಕಾಲು ಹೇಳ್ಕೊಂಡು. ಆಮೇಲೆ ಸೂರಜ್ ಅವರಮ್ಮ ನನಗೆ ಗಿಲ್ಲಿ ಅಂದರೆ ತುಂಬ ಇಷ್ಟ. ಆಮೇಲೆ ನಮ್ಮ ಧನುವಣ್ಣವ್ರಮ್ಮ, ನಾನು ಏನಾರು ಧನು ಇಲ್ಲ ಅಂದಿದ್ರೆ 99 ಗಿಲ್ಲಿಗೆ ಆಗ್ತಿದ್ದು ಅಂತ ಹೇಳಿ. ನಮ್ಮ ರಘುವಣ್ಣವ್ರ ವೈಫು ನಮ್ಮ ಗಿಲ್ಲಿ ಸಖತ್ತು, ನಿಮ್ಮಿಬ್ಬರದು ಸಖತ್ ಇಷ್ಟ, ನೀನು ನಮ್ಮ ರಘುನ ರೇಗಿಸೋದೆಲ್ಲ ಸಖತ್ ಇಷ್ಟ ಇದೆ ಅಂತ ಅವ್ರು ಹೇಳೋದು ಅವ್ರ ಬಾಯಲ್ಲಿ. ಆಮೇಲೆ ಸುಮಾರು ಜನ ಇನ್ಯಾರು ಆಗ್ತವರು, ನಮ್ಮ ರಕ್ಷಿತಾ ಅವರಮ್ಮ, ಅವರು ನನಗೆ ಗಿಲ್ಲಿ ಇಷ್ಟ, ಗಿಲ್ಲಿ ಚೆನ್ನಾಗಿ ಆಡ್ತಾರೆ ಅಂತ ಅವ್ರು ಹೇಳಿರೋದು. ಪ್ರತಿಯೊಬ್ಬರು ನಮ್ಮ ಧ್ರುವಣ್ಣವರ ತಮ್ಮ ಧ್ರುವಣ್ಣನ ಪಾಪ ಎಷ್ಟು ಕಾಲು ಹೇಳ್ದವನು, ಎಷ್ಟು ರೇಗ್ಸವನಿ ನಾನು ಪಾಪ. ಅವ್ರು ಬಂದು ಹಂಗೆ ಹೇಳ್ತಾರೆ ಅಂದರೆ ಅದು ಅದರಲ್ಲಿ ಕ್ಯಾಪ್ಟನ್ ಆಗ್ಬಿಟ್ಟೆ ನೋಡಿ. ನಾನು ಹಣ ಬರೋದಲ್ಲಿ ಹೆಂಗೈತೆ ಅಂದರೆ ಟಾಸ್ಕ್ ಆಡಿಲ್ಲ ಏನಿಲ್ಲ, ಅವರಿಂದ ಕ್ಯಾಪ್ಟನ್. ನನಗೆಲ್ಲೋ ಅಲ್ಲೇ ನಾನು ಇವರಿಂದ ಅಂದರೆ ಆಯ್ಕೆಯಿಂದನೇ, ಸದಸ್ಯರ ಆಯ್ಕೆ, ಅವ್ರ ಮನೆಯವ್ರು ಬಿಡಿ, ಹೊರಗಡೆಯಿಂದ ಬಂದು ಅವ್ರ ಫ್ಯಾಮಿಲಿಯವ್ರು ಬಂದು ಗಿಲ್ಲಿ ಆಗಬೇಕು ಅಂತ ಹೇಳ್ತಾರಲ್ಲ, ನನಗೆ ಸಖತ್ತು ಸ್ಪೆಷಲ್ ಅನಿಸ್ಬಿಡ್ತು ನನ್ನ ಕ್ಯಾಪ್ಟನ್ ಆದದ್ದು. ಈವನ್ ನಿಮ್ಮ ತಂದೆ ತಾಯಿ ಬಂದಾಗಲೂ ಕೂಡ ಆ ಎಪಿಸೋಡು ತುಂಬಾ ಜನಕ್ಕೆ ಇಷ್ಟ ಆಯಿತು. ಅಂದರೆ ನೀನು ಮನೇಲಿ ಹೆಂಗಿದ್ದೋ ಹಾಗೆ ಇದೆಯಾ ಅಂತ ಹೇಳಿ ನಿಮ್ಮ ತಂದೆ ತಾಯಿ ಹೇಳ್ತಾರೆ. ಅಶ್ವಿನಿ ಅವರು ಕೂಡ ಹೇಳ್ತಾ ಇದ್ರು ಈ ಇಂಟರ್ವ್ಯೂಲಿ ಮಾತಾಡ್ತಾ ಇರಬೇಕಾದ್ರೆ, ಗಿಲ್ಲಿ ಇಷ್ಟೊಂದು ಕಿತಾಪತಿ ಮಾಡ್ತಾರೆ, ಅವ್ರ ತಂದೆ ತಾಯಿ ಹೇಗಿರ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನನಗಿತ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ರು. ನಾನು ಅವ್ರ ತಾಯಿಗೆ ಆ್ಯಕ್ಚುಲಿ ಸೀರೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಕೊಡೋದಕ್ಕಾಗಲಿಲ್ಲ ಅಂತ ಹೇಳಿ. ಅಶ್ವಿನಿ ಅವರು ನಿಮ್ಮ ಜೊತೆ ಅಷ್ಟು ಕಿತಾಪತಿ ಅಂದರೆ ಜಗಳ ಮಾಡಿದ್ರು ಕೂಡ ಅವರಿಗೂ ನಿಮ್ಮ ತಂದೆ ತಾಯಿ ಇಷ್ಟ ಆದರು. ಅದೇ ಮೇಡಮ್, ಯಾಕೆ ಎಲ್ರಿಗೂ ಎಲ್ಲರ ಅಪ್ಪ ಅಮ್ಮನೂ ಇಷ್ಟ ಆದರು ಅಂದರೆ ಆ ಮುಗ್ಧತೆ ಮೇಡಮ್, ಅಷ್ಟೇ. ನನಗೆ ಎಲ್ಲರೂ ಅದನ್ನೇ ಹೇಳ್ತಿದ್ದು, ನಿಮ್ಮ ಅಪ್ಪ ನಿಮ್ಮ ಅಮ್ಮ ಸಖತ್ ಇನ್ನೋಸೆಂಟು, ಅವರು ಚೆನ್ನಾಗಿ ನೋಡ್ಕೊ. ಬಂದವರೆಲ್ಲ ಹೇಳೋರು, ಅದನ್ನ ಬಂದವ್ರು ಹೇಳೋರು, ಒಳಗಡೆ ಇರೋರು ಹೇಳೋರು. ಅಶ್ವಿನಿ ಮೇಡಮ್ ಹೇಳೋರು ಪಾಪ, ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊ ಗಿಲ್ಲಿ, ನಿಮ್ಮ ಅಪ್ಪ ಅಮ್ಮ ತುಂಬ ಇನ್ನೋಸೆಂಟು ಅಂತೆಲ್ಲ ಹೇಳೋರು. ಅದೇ ಮೇಡಮ್, ಆ ಹಳ್ಳಿಯಿಂದ ಬಂದಿರೋ ಆ ಇನ್ನೋಸೆಂಟ್ ಇರ್ತದಲ್ಲ. ಈಗ ಅಪ್ಪ ಅಮ್ಮ ನಿಮ್ಮ ಮದುವೆ ಮಾಡೋದಕ್ಕೆ ರೆಡಿ ಆಗಿದಾರಂತೆ, ನೀವು ಯಾರು ಇಷ್ಟಪಡ್ತೀರೋ ಅವ್ರಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಅಯ್ಯೋ, ಈಗಲೇ ಬೇಡ ಸುಮ್ಮನೆ ಮೇಡಮ್, ಈ ತಲೆ ಕೆಟ್ಟ ಕ್ಯಾರ ಹಿಡ್ದೋಗ್ಬಿಟ್ಟದೆ. ಗಿಲ್ಲಿಗೆ ಯಾರಾದರೂ ಹಿಂಗೆ ನನ್ನ ಹೆಂಡತಿ, ನನ್ನ ಲೈಫ್ ಪಾರ್ಟ್ನರ್ ಹಿಂಗೆ ಇರಬೇಕು ಅಂತ ಯಾರಾದರೂ ಇದ್ದಾರಾ? ಹಿಂಗೆ ಇರಬೇಕು ಅಂತಲೇ ಹುಡುಗಿ ಚೆನ್ನಾಗಿರೋ ಹುಡುಗಿ ಆಗಿದ್ರೆ ಸಾಕು, ಒಳ್ಳೆ. ಕಾವು ಒಪ್ಕೊಂಡ್ರೆ ಫ್ರೆಂಡ್ ಆಗಿದ್ದೀವಿ ಬಿಡಿ ಮೇಡಮ್, ಸುಮ್ಮನೆ ಹಾಕ್ಬೇಕು. ಈಗ ನಾನು ಹೀಗೆ ಒಂದು ಟ್ರೋಲ್ಸನ್ನು ನೋಡ್ತಾ ಇದ್ದೆ, ಅದರಲ್ಲಿ ಕಾವ್ಯ ಅವರು ಇಂಟರ್ವ್ಯೂ ಅಲ್ಲಿ ಇದನ್ನು ಹೇಳಿದ್ದಾರೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದಾರೆ. ಕಾವ್ಯ ಅವ್ರ ಅಪ್ಪ ಅಮ್ಮನಿಗೆ ಗಿಲ್ಲಿ ತುಂಬ ಇಷ್ಟ, ಎಲ್ಲರೂ ಇಷ್ಟ ಆಗಿದ್ದಾರೆ. ಆ ಕಾವ್ಯನ ಅಪ್ಪ ಅಮ್ಮ ಒಪ್ಕೊಂಡ್ರೆ ನಾನು ಮದುವೆ ಆಗೋದಕ್ಕೆ ರೆಡಿ ಅಂತ ಹೇಳಿ ಕಾವ್ಯ ಹೇಳಿದಾರಂತೆ. ಹಿಂಗೊಂದು ಟ್ರೋಲ್ ಆಗ್ತಾ ಇದೆ. ಹಿಂಗೇನಾದರೂ ಮದುವೆ ಆಗೋದಕ್ಕೆ ರೆಡಿ? ಅಪ್ಪ ಅಮ್ಮ ಗಿಲ್ಲಿ ಅವ್ರ ಅಪ್ಪ ಅಮ್ಮ ಒಪ್ಕೊಂಡ್ರೆ ಇಲ್ಲ ಅವ್ರ ಅಪ್ಪ ಅಮ್ಮ? ಕಾವ್ಯ ಅವ್ರ ಅಪ್ಪ ಅಮ್ಮ ಒಪ್ಕೊಂಡ್ರೆ ಕಾವ್ಯ ಮದುವೆ ಆಗೋಕೆ ನಿಮ್ಮನ್ನು ಮದುವೆ ಆಗಕ್ಕೆ ಒಪ್ಕೊಂತ? ನಾನು ಆ ವಿಡಿಯೋ ಎಲ್ಲೂ ನೋಡಿಲ್ಲ ಮೇಡಮ್. ನಿಮ್ಮಿಬ್ರು ಫೋಟೋ ಹಾಕಿ ಅವ್ರು ಬರ್ದು ಹಾಕಿರೋದ, ಅವ್ರು ಹಂಗೆ ಹೇಳಿರಲ್ಲ ಬಿಡಿ. ಈಗ ಕಾವ್ಯನ ಜೊತೆ ಯಾವಾಗ ಲಾಂಗ್ ಡ್ರೈವ್ ಹೋಗಿದ್ರಿ, ಮದುವೆ ಆಗಿದೆ ನಿಮ್ಮಿಬ್ರಿಗೂ? ಸೋಷಿಯಲ್ ಮೀಡಿಯಾದಲ್ಲಿ ಆ ಥರದೊಂದು ವಿಡಿಯೋಗಳೆಲ್ಲ AI ವಿಡಿಯೋಗಳು ವೈರಲ್ ಆಗ್ತದೆ. ಹೌದು ಮೇಡಮ್, ಇಲ್ಲ ಸತ್ಯವಾದ ಅದನ್ನೂ ನೋಡಿಲ್ಲ. ಇದನ್ನು ನೋಡಿದೆ, ಯಾವುದು ಗೊತ್ತಾ, ಈ ಮಕ್ಳು ಕರ್ಕೊಂಡು ಹಿಂಗೆ ಹೋಯ್ತಾ ಇರೋದು, 2 ಮಕ್ಳ ಕೈಯಲ್ಲಿ ಹಿಡ್ಕೊಂಡು ಹೋಯ್ತಾ ಇರೋದು, ಅದೆಲ್ಲ ನೋಡಿದೆ. ಯಾವ ಟ್ರೋಲ್ ತುಂಬ ಇಷ್ಟ ಆಯಿತು? ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ದಾರೆ ನಿಮ್ಮಿಬ್ಬರದು ಮಾತ್ರ. ಅಯ್ಯೋ, ಆಲ್ಮೋಸ್ಟ್ ಅಪ್ಪಲ್ಲಿ ಎಲ್ಲ ಇಷ್ಟ. ಇದು ನಾನು ಒಂದು ಅಶ್ವಿನಿ ಮೇಡಮ್ ಏನೋ ಹೇಳ್ತಾರಲ್ವ, ಕಾನ್ಫಿಡೆನ್ಸಿಯಲ್ ಆಗಿ
ಏನು ಕಾನ್ಫಿಡೆನ್ಷಿಯಲ್ ಇಬ್ಬರು ಮಾತಾಡಲೇಬಾರ್ದಾ, ನನಗೇನು ಕಾನ್ಫಿಡೆನ್ಸ್ ಇಲ್ವಾ ಅಂತ. ಅದು ಗೊತ್ತಿಲ್ಲ. ನನ್ನ ಕಾನ್ಫಿಡೆನ್ಸ್ ಅಂದರೆ ಕಾನ್ಫಿಡೆನ್ಸ್ ಅಂತ ನೆನ್ಕೊಂಡಿದ್ದು. ಆಮೇಲೆ ಗೊತ್ತಾದದ್ದು ಕಾನ್ಫಿಡೆನ್ಸ್ ಅಂದ್ರೆ ಬೇರೆ ಅಂತ. ಅದೊಂದು ನಗ ಬತ್ತು. ಕಾವು ಹಿಂಗೆ ಹೊಡೆದ್ಬಿಟ್ಟು ಅಲ್ಲಿ ಓಡಿಸ್ಕೊಯ್ತೀನಿ. ಹೌದು, ಅದು ತುಂಬಾ ಅದು ಸುಮಾರವೇ ಮೇಡಮ್ ಆ ಥರ. ಈಗ ಇವತ್ತು ನೀವು CM ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡಿದ್ರಿ. CM ಅವರು ಏನು ಹೇಳಿದ್ರು ನಿಮಗೆ? ಅದೇ ಮೇಡಮ್ ಹೇಳಿದ್ರು, ಏನಪ್ಪ ಯಾವರು ಏನು ಅಂತೆಲ್ಲ ಮಾತಾಡ್ಸಾದ್ಮೇಲೆ ಈ ಸೀಸನು ಈ ಬಿಗ್ ಬಾಸಲ್ಲಿ ನೀನು ಸಖತ್ತು ಪಾಪ್ಯುಲಾರಿಟಿ ಸಿಕ್ಬಿಟ್ಟೈತೆ, ನಿಮಗೆ ಒಳ್ಳೇದಾಗಲಿ ಕಣೆ ಅಂತೆಲ್ಲ ಹೇಳಿ, ನಿಮ್ಮ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ, ಎಷ್ಟು ಜನ ಮಕ್ಕಳು ನೀವು ಅಪ್ಪ ಅಮ್ಮನಿಗೆ ಅಂತೆಲ್ಲ ಹೇಳಿ, ಒಳ್ಳೇದಾಗಿ ನಿನಗೆ ಅಂತ ಹೇಳಿ ಕಳಿಸಿದ್ರು. ನಿಮ್ಗೆ ಹಾಕಿರೋ ಓಟಗಳನ್ನು ಕೇಳಿ CM ಅವರು ಶಾಕ್ ಆದರು, ಅಷ್ಟೊಂದು ಬಂದಿದೆಯಾ ಅಂತ. ಈಗ ನೀವು ವಿನ್ ಆಗಿದ ತಕ್ಷಣ HD ಕುಮಾರಸ್ವಾಮಿ ಅವರು ಕೂಡ ನಿಮಗೆ ಒಂದು ವಿಶ್ ಮಾಡಿ ಪೋಸ್ಟ್ ಹಾಕ್ತಾರೆ. ಗಿಲ್ಲಿ ಅವರು ಏನಾದರೂ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಗೆ ಏನಾದರೂ ನಿಲ್ತಾರಾ, ರಾಜಕೀಯಕ್ಕೆ ಏನಾದರೂ ಮಾಡ್ತಾರಾ? ಮೇಡಮ್ ಯಾಕೆ ಆ ಆಪರ್ಚುನಿಟಿ ಸಿಕ್ಕರೆ? ಇಲ್ಲ ಮೇಡಮ್ ಬೇಡಪ್ಪ. ಅಲ್ಲಿ ಅಯ್ಯೋ ದೇವರೇ, ಇರೋ ಕೆಲಸ ಮಾಡ್ಕೊಬಿಟ್ರು ಸಾಕು. ನಾನು ಕುಮಾರಣ್ಣ ಬರೀ ಇದು ಮಾಡಿದ್ದಲ್ಲ, ಕುಮಾರಸ್ವಾಮಿ ಸರು ಟ್ವಿಟ್ ಮಾತ್ರ ಮಾಡಿಲ್ಲ, ಫೋನ್ ಮಾಡಿ ವಿಶ್ ಮಾಡಿದ್ರು. ಹೌದಾ? ಫೋನ್ ಮಾಡಿಬಿಟ್ಟು ಒಳ್ಳೇದಾಗಲಿ ನಿಮಗೆ, ಹಳ್ಳಿ ಹುಡುಗ, ಹಳ್ಳಿ ಪ್ರತಿಭೆ, ನೀವು ಒಳ್ಳೇದಾಗಲಿ, ದೇವ್ರ ಐಶ್ವರ್ಯ ಕಾಪಾಡಲಿ, ನಿಮ್ಮನ್ನ ಹಿಂಗೆ ಬೆಳೀರಿ ಅಂತ ಹಂಗೆ ಹೇಳಿದ್ರು ಮೇಡಮ್. ನಿಜವಾಗ್ಲೂ ಅದು. ಆಮೇಲೆ DK ಸರ್ ಮಾಡಿದರು. ಹೌದಾ? DK ಶಿವಕುಮಾರ್ ಸರ್ ಮಾಡಿಬಿಟ್ಟು ಅವ್ರು ವಿಶ್ ಮಾಡಿದ್ರು, ಚೆನ್ನಾಗಿ ಮಾಡ್ತಿದ್ರೆ ಒಳ್ಳೇದಾಗಲಿ ಅಂತ. ನಮ್ಮ ಚನ್ನಪಟ್ಟಣ ಇದು ಯೋಗೇಶ್ವರ್ ಸರ್, CP ಯೋಗೇಶ್ವರ್ ಸರ್ ಅವರು ಮಾಡಿದರು, ಅವರು ವಿಶ್ ಮಾಡಿದ್ರು. ರೇಣುಕಾಚಾರ್ಯ ಸರ್ ಅವ್ರಲ್ಲ ಅವರು, ಸುಮಾರು ಜನ ಮೇಡಮ್. ಆಮೇಲೆ ನಮ್ಮ ಜೈದ್ ಖಾನ್ ಅವರು ಕರೆಸ್ಬಿಟ್ಟು ಅವರು ವಿಶ್ ಮಾಡಿ ಮಾತಾಡ್ಸಿದ್ರು ನೀಟಾಗಿ. ಎಲ್ಲ ಸುಮಾರು ಜನ. ನನಗೆ ಅದೇ ಮೇಡಮ್, ಎಲ್ಲರೂ ಎಲ್ಲ ರಂಗದಲ್ಲೂ ಎಲ್ಲರೂ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹ ಮಾಡೋದು ಅಂದರೆ ಅದು ಅದೇ. ನಿಮ್ಗೆ ನನ್ನ ಜಾಗದಲ್ಲಿ ನೀವು ಇದ್ದಿದ್ರೆ ನಿಜವಾಗ್ಲೂ ನೀವು ಸುಮ್ಮನೆ ಹಿಂಗೆ ಕೂತ್ಕೊಬಿಡ್ರಿ ಸೈಲೆಂಟಿಗೆ, ಏನು ನಡೀತಾ ಇದೆ ಅಂತ ಅನ್ನೋ ಥರ. ನಿಜ ಹೇಳಿ, ಕೊಳ್ಳೇಗಾಲದಲ್ಲಿ ಹೋಗಿ ಏನು ಮಾಟ ಮಂತ್ರ ಮಾಡಿಸ್ಕೊಂಬಂದಿಲ್ಲ ತಾನೆ? ಮಾಟ ಮಂತ್ರ ಏನು ಮಾಡಿಸ್ಕೊಂಡು ಅಲ್ಲ, ನಮಗೆ ಹಾಗೆ ಅನ್ನಿಸ್ತದೆ. ಗಿಲ್ಲಿ ಅವರು ಬಿಗ್ ಬಾಸ್ ಮನೇಲಿ ಏನು ಮಾಡ್ತಾಯಿದ್ರು ಅಂತಂದರೆ, ಅಂದರೆ ಅಶ್ವಿನಿ ಅವ್ರು ಹೇಳ್ತಾ ಇದ್ರು, ಗಿಲ್ಲಿ ಒಂದು ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ಎಲ್ಲರನ್ನ ಅಬ್ಸರ್ವ್ ಮಾಡಿಬಿಟ್ಟು ಯಾರನ್ನ ಹೆಂಗೆ ಕಿತಾಪತಿ ಮಾಡಿದ್ರೆ ಏನು ಮಾಡ್ಬೋದು ಅಂತ ಗಿಲ್ಲಿ ಗೊತ್ತಾಗ್ತಾ ಇತ್ತು, ಹಾಗೆ ಬಂದು ನಡ್ಕೊತಾ ಇದ್ದ ಅಂತ ಹೇಳಿ. ಬಟ್ ಗಿಲ್ಲಿ ಮಾಡೋ ಕಾಮಿಡಿ ಚಿಕ್ಕ ಮಕ್ಕಳು ಕೂಡ, ಒಂದು ಮಗು ಹೇಳ್ತಾ ಇದ್ದ, ನಾನು ಗಿಲ್ಲಿ ಅವ್ರು ಬಂದ ತಕ್ಷಣ ನಾನು ಹೊಟ್ಟೆ ಹಿಡ್ಕೊಂಡು ಹಾಕ್ತೀನಿ ಅಂತ ಹೇಳಿ ನಮ್ಮ ಜೊತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಬೇಕಾದ್ರೆ ಹೇಳುತ್ತೆ. ಸೊ ಗಿಲ್ಲಿ ಮಾಡೋ ಕಾಮಿಡಿ ಮಕ್ಳಿಗೂ ರೀಚ್ ಆಗುತ್ತೆ ಅಂದರೆ ಅದು ಆಬ್ವಿಯಸ್ಲಿ ಮ್ಯಾಜಿಕ್ ಅನ್ಸುತ್ತಲ್ವಾ? ಅದೇ ಮೇಡಮ್, ಸತ್ಯವಾಗ್ಲೂ ನನ್ನ ಪ್ರಾಪರ್ಟಿ ಕಾಮಿಡಿನ ಮಕ್ಕಳು ಸಖತ್ ಇಷ್ಟಪಡ್ತಿದ್ದಾರೆ ಮೇಡಮ್. ಬಿಗ್ ಬಾಸ್ ಶೋಲಿ ಮಕ್ಕಳು ಅಷ್ಟೊಂದು ಇಷ್ಟಪಟ್ಟವ್ರು ಅಂದರೆ, ಈಗ ಬಿಗ್ ಬಾಸ್ ಶೋಲಿ ಜಾಸ್ತಿ ನಾರ್ಮಲಾಗಿ ಏನು ಜಗಳ, ಇದು ಫಿಸಿಕಲ್ ಟಾಸ್ಕ್ ಇರ್ತದೆ, ಜಗಳ ನಾರ್ಮಲ್ ಆಗಿರ್ತದೆ. ಮಕ್ಕಳು ಇಷ್ಟಪಡುವಂಥದ್ದು ಏನೋ ಒಂದು ಇತ್ತು ಅಂತ ನನಗೆ ಅದು ಗೊತ್ತಾಯ್ತಿಲ್ಲ ಮೇಡಮ್. ಅದು ಏನು ಗಿಲ್ಲಿ ಮಾಮ ಅಂತ ಹೇಳ್ತಾರೆ. ಹಂಗೆ ನನಗೆ ಈಗಲೂ ಒಂದು ಎಪಿಸೋಡು ನಾನು ನೋಡಿಲ್ಲ, ಅದೇ ರೀಲ್ಸ್ ಇದ್ರಲ್ಲಿ ನೋಡಿರೋದು. ಅದು ತಿರ್ಗಾ ಅದು ನನಗೇನು ಒಳಗಡೆ ಏನು ಅನ್ನಿಸ್ತಿತ್ತು, ಅಯ್ಯೋ ಇಲ್ಲೇ ಇವ್ರನ್ನೆಲ್ಲ ನೋಡಿ ಮಕ್ಕಳು ಬೇಜಾರಾಗ್ಬಿಟ್ಟೈತೆ, ಆಚೆ ಹೋದ್ಮೇಲೆ ನಾನು ನೋಡೋದಿಲ್ಲ ಗುರು ಯಾವ ಎಪಿಸೋಡ್ ಅಂತ ಈಗ ಅನ್ನಿಸ್ತೈತಿ. ಎಲ್ಲ ಎಪಿಸೋಡು ನೋಡಬೇಕು ಕೂತ್ಕೊಂಡು ಅಂತ. ಅಷ್ಟೊಂದು ನನಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗ್ಬಿಟ್ಟது. ಈಗ ಶಿವಣ್ಣ ಅವರನ್ನು ನೋಡಬೇಕು ಅಂಥೇಳಿ ಅದೆಷ್ಟೋ ಅಭಿಮಾನಿಗಳ ಕನಸಾಗಿರುತ್ತೆ. ಶಿವಣ್ಣನಿಗೆ ಅದೆಷ್ಟೋ ಫ್ಯಾನ್ಸ್ ಇದ್ದಾರೆ, ನಾವು ಹೇಳೋಕ್ಕಾಗಲ್ಲ ಎಷ್ಟು ಜನ ಇದ್ದಾರೆ ಅಂತ. ಅಂಥ ಶಿವಣ್ಣ ನಾನು ಗಿಲ್ಲಿ ಫ್ಯಾನ್ ಅಂತ ಹೇಳ್ತಾರೆ. ಇದು ಎಷ್ಟು ಬ್ಲೆಸ್ಡ್ ಅನಿಸುತ್ತೆ ನಿಮಗೆ? ಮೇಡಮ್ ಸತ್ಯವಾಗ್ಲೂ ಅದೇ ನನ್ನ ಲೈಫಲ್ಲಿ ನೋಡ್ರಿ, ಅದು ಹೆಂಗೆ ಶಿವಣ್ಣ ಚೆನ್ನಾಗಿ ಅವ್ರ ಮನೆಗೆ ಹೋದಾಗೆ ಸಖತ್ತಾಗಿ ಹೇಳಿದ್ರು. ಅವರು ಒಂದು ಸ್ಟೇಜಲ್ಲಿ ಅದು ಹೇಳಿದ್ದು ಮೇಡಮ್, ಅದೇ ಕುಟುಂಬ ಅವಾರ್ಡ್ಸಲ್ಲಿ ಹೇಳಿದ್ದು ಅದನ್ನ ನನಗೆ. ನಾನು ಅವಾಗಲೇ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಿಲ್ಲ. ಹಂಗೆ ಹೇಳ್ಬಿಟ್ಟು ಹಿಂಗೆ ಸ್ಟೆಪ್ಪೆಲ್ಲ ಮಾಡಾದ್ಮೇಲೆ ನನಗೆ ಸಖತ್ತು ಸೈಕಾಗ್ಬಿಡ್ತು. ನನಗೆ ಶಿವಣ್ಣನ ಹಿಂಗೆ ಹೇಳ್ತಿರೋದು, ಅದು ನಾನು ಯಾರು, ಅದು ಶಿವಣ್ಣ ಅವ್ರ ಬಾಯಲ್ಲಿ ಈ ಥರ ಮಾತು ಹೇಳ್ತಾರಲ್ಲ ನನಗೆ ಅಂತ. ಅದಾಯಿತು. ಅದಾದಮೇಲೆ ಬೆಳಿಗ್ಗೆ ಒಂದು ಅದೇ ನಾನು ಬಿಗ್ ಬಾಸ್ಲಿದ್ದಾಗ ಬೆಳಿಗ್ಗೆ ಶಿವಣ್ಣ ಹಿಂಗೆ ಟೇಬಲೆಲ್ಲ ಕುಟ್ಬಿಟ್ಟು ಗಿಲ್ಲಿನೇ ಗೆಲ್ಲೋದು ನೋಡ್ರಿ ಅಂತ ಹೇಳಿರ್ತಾರೆ. ಶಿವಣ್ಣನೇ ಹೇಳಿದ್ದು ಅದನ್ನ. ನೈಟು ನಾನು ಹೇಳಿರ್ತೀನಿ, ನಿಮ್ಮ ಜೀವನದಲ್ಲಿ ಲೋ ಪಾಯಿಂಟ್ ಯಾವುದು, ಅಪ್ಪಾಗಿ ಮತ್ತು ಅದೆಲ್ಲ ಬಿಗ್ ಬಾಸ್ ಅದೆಲ್ಲ ಇರ್ತದೆ ನೋಡಿ. ನಾನು ಲೋ ಪಾಯಿಂಟ್ ಒಂದು ಬರೆದಿರ್ತೀನಿ, ಐ ಪಾಯಿಂಟ್ ಅಂತ ಬಂದಾಗ ಅದನ್ನೇ ಬರೆದಿರ್ತೀನಿ. ಶಿವಣ್ಣ ನನಗೆ ಒಂದು ವೇದಿಕೆಯಲ್ಲಿ ಗಿಲ್ಲಿ ಅಂದ್ರೆ ನನಗೆ ಇಷ್ಟ ಅಂತ ಹೇಳಿ ಒಂದು ಹಿಂಗೆ ಡ್ಯಾನ್ಸ್ ಎಲ್ಲ ಮಾಡಿ ಹೇಳಿರ್ತಾರೆ, ಅದು ನನ್ನ ಲೈಫಲ್ಲೂ ಮರೆಯೋಕ್ಕಾಗಲ್ಲ ಅಂತ ಹೇಳಿರ್ತೀನಿ. ನೋಡಿ ಗಿಲ್ಲಿ ಹೆಂಗೆ ಕನೆಕ್ಟ್ ಆಯ್ತದೆ, ನನಗೆ ಗೊತ್ತಿತ್ತಾ ನಿನಗೆ ಗೊತ್ತಿತ್ತಾ
ಅದೇ ಗಿಲ್ಲಿ ಪ್ರೀತಿ ಅಂದರೆ, ಅದೇ ಗಿಲ್ಲಿ ವಿಶ್ವಾಸ, ನಿಜವಾದ ಪ್ರೀತಿ ವಿಶ್ವಾಸ ಅಂದರೆ ಅದೇ ಗಿಲ್ಲಿ ಅಂತ. ಗೀತಕ್ಕನು ನಿಮಗೆ ಓಟೆಲ್ಲ ಹಾಕಿಸ್ತಾ ಇದ್ರಂತೆ. ಗೀತಕ್ಕ ಅದೇ ಹೇಳ್ತಾ ಇರೋದು. ಗೀತಕ್ಕ DKD ಸೆಟ್ಟರೆಲ್ಲ ಫೋನ್ಗಿಂತ ಗಿಲ್ಲಿಗೆ ಓಟ್ ಹಾಕ್ರಿ, ಗಿಲ್ಲಿಗೆ ಓಟ್ ಹಾಕ್ರಿ ಅಂತ ಓಟ್ ಹಾಕಿಸ್ತಾ ಇದ್ರು. ಸಖತ್ತಾಗಿ ಆಡ್ತಿದ್ದೆ, ನೀನು ಗೆಲ್ತಿ ಅಂತ ಗೊತ್ತಿತ್ತು ಗಿಲ್ಲಿ ನನಗೆ ಅಂತೆಲ್ಲ ಹೇಳಿದ್ರು. ನನಗೆ ಇಷ್ಟಿಷ್ಟು ಸೇಮ್ ಇದೇ ಥರ ಸೋಫಾ ಸೆಟ್ ನೀನು ಕೂತ್ಕೊಂಡು ಅವ್ರು ಮಾತಾಡ್ತೀರಿ, ನನಗೆ ಮಾತೇ ಗೊತ್ತಾಯಿಲ್ಲ. ಅವ್ರು ನೋಡ್ಕೊಂಡು ಹಂಗೆ ಕೂತ್ಕೊಬಿಟ್ಟಿದ್ದೆ. ಈವನ್ ನೀವು ಫಸ್ಟು ತೆರೆ ಮೇಲೆ ಅಂದರೆ ಸ್ಕ್ರೀನಲ್ಲಿ ನೀವು ಕಾಣಿಸ್ಕೊಂಡು ಫೇಸ್ಬುಕ್ ಮತ್ತು ಯೂಟ್ಯೂಬ್ ಇದ್ರೂ ಕೂಡ ಸ್ಕ್ರೀನಲ್ಲಿ ಅಂತ ಬಂದಿದ್ದು ಝೀ ಕನ್ನಡದಿಂದ, ಅದಾದಮೇಲೆ ಈಗ ಕಲರ್ಸಲ್ಲಿ ಮಾಡಿದ್ರಿ. ಝೀ ಕನ್ನಡ ಕೂಡ ಮೇ ಬಿ ಇದೇ ಮೊದಲನೇ ಸರಿ ಅನಿಸುತ್ತೆ ಬೇರೆ ಚಾನಲಲ್ಲಿ ಅವರ ಒಂದು ಪ್ರತಿಭೆ ಹೋಗಿ ಗೆದ್ದಾಗ ಒಂದು ವಿಶ್ ಮಾಡಿದ್ದು, ಅವರ ಮನೆ ಮಗ ಅನ್ನೋ ರೀತಿಯಲ್ಲಿ ನಿಮ್ಗೊಂದು ವಿಶ್ ಮಾಡ್ತಾರೆ. ಅದೆಷ್ಟು ಖುಷಿ ಆಯಿತು. ಆ್ಯಕ್ಚುಲಿ ಆ್ಯಸ್ ಅ ವೀವರ್ಸ್ ನಮಗೆ ಶಾಕ್ ಆಯಿತು, ಕಲರ್ಸ್ ಅವರ ಇದಕ್ಕೆ ಶೋಗೆ ಇವರು ವಿಶ್ ಮಾಡಿದ್ರ ಅಂತ. ಅದೇ ಮೇಡಮ್, ನನಗೆ ಅಲ್ಲಿಂದನೇ ಬಂದು ಮೇಡಮ್, ಮೂಲ ಅಂತ ಬಂದರೆ ಅದೇ ಅಲ್ವ ಮೇಡಮ್ ಏಣಿ. ನನ್ನ ಇಲ್ಲಿಗೆ ಬರೋಕ್ಕೆ ಕಾರಣ ಈಗ ಚಾನೆಲು ಅಂತ ಬಂದಾಗ ನಾನು ಜೀ ಕನ್ನಡದಿಂದನೇ ನಮ್ಮ ಸರಣಿಯ ಸರು, ಬಾಸ್ಕಿ ಸರು ಇವರೇ ಅಲ್ಲಿಗೆ ತಂದು ಅಲ್ಲಿಗೆ ಬಿಟ್ಟು ನನ್ನ ಅಲ್ಲಿ ಆಟ ಆಡೋಕ್ಕೆ ಬಿಟ್ಟು ಅಲ್ಲಿ ಫ್ರೀಡಮ್ ಕೊಟ್ಟು ನೀನೇನು ಆಡ್ತಿ ಆಡು ಅಂತ ಅದೇ ಒಂಥರ ಫ್ಯಾಮಿಲಿ ಥರ ಕಂಫರ್ಟ್ ಕೊಟ್ಬಿಟ್ಟಿದ್ರು ಜೀ ಕನ್ನಡನ ನನಗೆ. ನಾನು PCR ಹೋಗಿ ಕೂತ್ಕವೆ, ಅಲ್ಲೋಗಿ ಕೂತ್ಕವೆ, ಅಲ್ಲೋಗಿ ಕೂತ್ಕವೆ, ಮಾತಾಡುವೆ, ಎಲ್ಲರೂ ಆ ಥರ ಒಂದು ಫ್ಯಾಮಿಲಿ ಒಂಥರ ನೋಡೋರು. ಫ್ಯಾಮಿಲಿ ಅಣ್ಣನೋ ತಮ್ಮನೋ ಮಗನೋ ಇರ್ತಾರಲ್ಲ ಆ ಥರ ನೋಡ್ರು. ಅಷ್ಟು ಹಂಗೆ ಆಟ ಆಡ್ಕೆ ಬೆಳೆದವನು ಅಲ್ಲಿ. ನನಗೆ ಏನಂದರೆ ಜೀರೋ. ಯೂಟ್ಯೂಬ್ದೊಂದು 4-5 ಕಂಟೆಂಟ್ ಬಿಟ್ರೆ ಸ್ಟೇಜು ಅಂತ ಮೊದಲು ಹತ್ತಿದ್ದು ನಾನು ಅದೇ ಕಾಮಿಡಿ ಕಿಲಾಡಿ ಶೋ. ಅಲ್ಲಿ ತಿದ್ಕೊಂಡು ತಪ್ಕೊಂಡು ಅಲ್ಲಿ ಎಲ್ಲ ಅಡ್ಜಸ್ಟ್ ಆಗಿ ಎಲ್ಲ ಇದಾಗಿ 2ನೇ ಶೋಯಿಂದ ಒಂದಷ್ಟು ಕಚ್ಕೊಂಡು 3ನೇ ಶೋಯಿಂದ ಒಂದಷ್ಟು ಆಗಿ 4ನೇ ಶೋ ಹೊತ್ತಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ನಾನು ಅಲ್ಲೇ ಒಂಥರ ದತ್ತುಪುತ್ರನ ಥರ ಆಗ್ಬಿಟ್ಟಿದೆ. ಜೀ ಕನ್ನಡ ಮನೆ ಮಗನ ಥರ ಆಗ್ಬಿಟ್ಟಿದೆ. ಇಲ್ಲೇ ಬರೋರಲ್ಲಿ ಯಾರೋ ಗೆಸ್ಟ್ ಬಂದರೆ ಹೇಳೋರು, ನೀನು ಜೀ ಕನ್ನಡ ನಿನ್ನೆ ವಹಿಸ್ಕೊಬಿಟ್ಟಿದ್ಯಾ ನೀನು, ಅಂದರೆ ದತ್ತುಪುತ್ರ ಹೋಗ್ಬಿಟ್ಟಿದೆ ಜೀ ಕನ್ನಡಕ್ಕೆ, ಎಲ್ಲೋದ್ರೂ ನೀನೇ ಇರ್ತಿಲ್ಲ ಅಂತೆಲ್ಲ ಹೇಳೋರು. ಹಂಗಿದ್ದಾಗ ಅದನ್ನು ಬಿಟ್ಟು ಈಗ ಹೋಗ್ಬೇಕಲ್ಲ ಮೇಡಮ್, ಈಗ ಲೈಫು ತಿರ್ಗಾ ನೆಕ್ಸ್ಟ್ ಏನು ಅಂತ ಆಯ್ತದಲ್ಲ ಮೇಡಮ್. ಈಗ ಇಲ್ಲಿಗೆ ಬಂದಾಗ ಅದು ನನಗಿತ್ತು, ಅಷ್ಟು ಎಲ್ಲ ಇತ್ತಲ್ಲ, ಎಲ್ಲೋ ನನಗೂ ಅನ್ನಿಸೋದು. DKD ಎಲ್ಲ ಈಗ ಇಷ್ಟೊತ್ತಿಗೆ ಡಿಸೆಂಬರ್ ನವೆಂಬರ್ ಟೈಮಲ್ಲಿ ನಾವು DKD ಡ್ಯಾನ್ಸ್ ಶೋ ಎಲ್ಲ ಮಾಡ್ತಿದ್ದು. ಅವಾಗೆಲ್ಲ ಇಷ್ಟೊತ್ತಿಗೆಲ್ಲ ಫಿನಾಲೆ ಹತ್ರ ಬರೋದು. ಇಷ್ಟೊತ್ತಿಗೆಲ್ಲ ಶಿವಣ್ಣ, ರಕ್ಷಿತಕ್ಕ, ವಿಜಯಣ್ಣ, ಇವ್ರು ರಾಘವಣ್ಣ, ಚಿನ್ನಿ ಮಾಸ್ಟ್ರು, ಅನುಶ್ರೀ ಅಕ್ಕ ಇವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಹೆಂಗೆಲ್ಲ ಇದ್ದು ಅಂತೆಲ್ಲ ಮಾತಾಡುವ. ನಾನು ಕಾವ್ಯನೂ ಇದ್ರಲ್ಲ ಶೋಲಿ. ಗಿಲ್ಲಿಗೆ ಕಾವ್ಯ ಮುಂಚೆನೇ ಪರಿಚಯ ಇತ್ತು. ಸೊ ಇವರಿಬ್ರು ಬಿಗ್ ಬಾಸಿಗೆ ಹೋಗೋದು ಮುಂಚೆನೇ ಇವರಿಬ್ರು ಮಾತಾಡ್ಕೊಂಡು ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಒಳಗೆ ಹೋಗಿದ್ದಾರೆ ಅನ್ನೋ ಮಾತಿತ್ತು. ಇಲ್ಲ ಬೇಕಾದ್ರೆ ನೀವು ನೋಡಿ ಮೇಡಮ್, ನೀವು ಗಗನ ಅವರು ಈಗ ನಾನು, ಯಶು, ಅನುಶ್ರೀ ಅಕ್ಕ, ಶಿವಣ್ಣ, ಈಗ ನೋಡಿ ನಾನು ಜಾಸ್ತಿ ಕಾಣಿಸ್ಕೊಂಡಿರೋದೆ, ಈಗ ನಾನು ಜಾಸ್ತಿ ಮಾತಾಡಿರೋದೆ ಗಗನ, ಯಶು, ಶಿವಣ್ಣ ಮತ್ತು ಅನುಶ್ರೀ ಅಕ್ಕ, ರಕ್ಷಿತಕ್ಕ. ಹಿಂಗೆ ನಾನು ಕಾವಿನ ಮಾತಾಡ್ಸೋಕ್ಕೂ ಹೋಯ್ತಿರಲ್ಲ ಶೋಲಿ. ಈಗ ನೆನಪಿಸ್ಕೊಂಡ್ರೆ 2 ಸರಿ ಮಾತಾಡ್ಸಿರೋದು ನನಗೆ ನೆನಪಿರೋ ಮಟ್ಟಿಗೆ ಅವ್ರನ್ನ. ಒಂದು ಸತಿ ಸ್ಟೇಜ್ ಮೇಲೆ ಇರ್ತಾರೆ, ಏನೋ ಕೌಂಟ್ರ್ ಕೊಡ್ತೀನಿ ಅಷ್ಟೇ ಎದ್ಬಿಟ್ಟು. ಆವಾಗ ಒಂದು ಸತಿ ತಿರ್ಗಿ ರಿಹರ್ಸಲ್ ಮಾಡೋಕೆ ಒಂದ್ಸಲ 1-2-3 ಸತಿ ಅಷ್ಟೇ ಮಾತಾಡ್ಸಿರೋದು, ಜಾಸ್ತಿ ಮಾತೇ ಆಡಿಸಿಲ್ಲ. ಆ ಶೋಗೆ ಬಂದಮೇಲೆ ತಿರ್ಗಾ ಅಷ್ಟು ಕ್ಲೋಸ್ ಆಗಿದೆ. ಈಗ ಬೇರೆ ಶೋ ಎಲ್ಲ ಹೆಂಗಿರ್ತವೆ ಹೇಳಿ, ಈಗ ಕಾಮಿಡಿ ಶೋ, ಡ್ಯಾನ್ಸ್ ಶೋ ಎಲ್ಲ ಹೆಂಗಿರ್ತವೆ ಹೇಳಿ, 7 ದಿನ ರಿಹರ್ಸಲ್ ಇರ್ತದೆ. ರಿಹರ್ಸಲ್ ಒಂದು ಕಡೆ ಇರಲ್ಲ, ಒಬ್ರಿಗೊಂದು ಕಡೆ ಇರ್ತದೆ, ಇನ್ನೊಬ್ರಿಗೆ ಒಂದು ಕಡೆ ಇರ್ತದೆ. ಡ್ಯಾನ್ಸ್ ಶೋಲಿ ಸ್ಟೇಜ್ ರಿಹರ್ಸಲ್ ದಿನ ಬಂದು ಅವ್ರವ್ರದ್ದು ಟೈಮ್ ಇದ್ದಾಗ ಬಂದು ಮುಗಿಸ್ಕೊಬಿಡ್ತಾರೆ. ಶೂಟ್ ಒಂದೇ ದಿನ ಇರ್ತದೆ ವಾರದಲ್ಲಿ, ಶೂಟ್ ದಿನ ಬರ್ತಾರೆ, ಅವ್ರು ಮುಗಿಸ್ತಾರೆ, ಹೋಯ್ತಾರೆ. ಬಿಗ್ ಬಾಸ್ ಹಂಗಲ್ವಲ್ಲ, ಅಲ್ಲಿ ಜಾಸ್ತಿ ಕನೆಕ್ಟ್ ಆಗೋಕ್ಕಾಗಲ್ಲ, ಯಾರು ಒಬ್ಬರು ಇಬ್ಬರು ಕನೆಕ್ಟ್ ಆಗ್ಬೋದು. ನನಗೆ ಕಾವ್ಯ ಅಷ್ಟು ಕ್ಲೋಸ್ ಆಗೋ ಇರಲಿಲ್ಲ, ಅಷ್ಟು ಪರಿಚಯ. ಬಟ್ ಕಾವ್ಯ ವಿನ್ನರ್ ಎಲ್ಲ ಕಾವ್ಯ ಗೊತ್ತಿತ್ತು. ಕಾವ್ಯ ಬಿಗ್ ಬಾಸ್ ಶೋ ಇದ್ದರೆ ಅವ್ರು ಗಿಲ್ಲಿ ಬಿಗ್ ಬಾಸ್ ಇದು DKD ಲವ್, ನಾನು ಕಾವ್ಯ DKD ಲವ್ ಅಂತ ಗೊತ್ತಿತ್ತು. ಅಲ್ಲಿಗೆ ಹೋದ್ಮೇಲೆ ಹಾಗಿದ್ರೆ ನೀವು ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ, ಮುಂಚೆನೇ ನಾವಿಬ್ಬರು ಏನು ಸ್ಟ್ರಾಟಜಿ ಮಾಡಿರಲಿಲ್ಲ ಅಂತ. ಇಲ್ಲ, ಸತ್ಯವಾಗ್ಲೂ ನೀವು ಅದೇ ಈಗ ಮೊದಲನೇ ಓಪನಿಂಗ್ ಎಪಿಸೋಡ್ ನೀವೇ ನೋಡಿ, ನನಗೆ ಕಾವ್ಯ ಬಂದವಳೆ ಅಂತಲೂ ಗೊತ್ತಿಲ್ಲ. ಈಗ ಬಿಗ್ ಬಾಸಲ್ಲಿ ಹೆಂಗೆ ಅಂದರೆ ನಿಮ್ಗೆ ಗೊತ್ತೇ ಆಗಲ್ಲ. ಈಗ ನೀವು ನಾನು ಫ್ರೆಂಡ್ ಆಗಿದ್ರು ನೀವು ಒಂಥರ ಕಮಿಟ್, ನಿಮಗೂ ಹೇಳಿರ್ತಾರೆ. ನಿಮಗೆ ಕೇಳಿದ್ರೆ ಯಾರ್ಯಾರು ಬರ್ತಾವ್ರೆ ಬೇರೆ ಅಂತ ನಿಮಗೂ ಹೇಳಲ್ಲ. ನಾನು ಕಮಿಟ್ ಆಗಿರ್ತೀನಿ, ಬೇರೆಯವ್ರು ಯಾರು ಬರ್ತಾವ್ರೆ ಅಂತ ನನಗೂ ಹೇಳಿರಲ್ಲ. ಒಳಗಡೆ ಕಟ್ಬೇಕಾದ್ರೆ ಕಣ್ಣು ಬಟ್ಟೆ ಕಟ್ಬಿಟ್ಟೆ ಬಿಡೋದು ಸ್ಟೇಜ್ ಮೇಲೆ. ಆಮೇಲೆ ಒಳಗಡೆ ಕರ್ಕೊಬೇರೋ ಕಣ್ಣು ಬಟ್ಟೆ ಕಟ್ಬಿಟ್ಟೆ ಬಿಡೋದು. ಯಾರು ಬಂದವ್ರೆ ಅಂತ ಗೊತ್ತಿರಲ್ಲ. ನೀವು ನಾನು ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿದ್ರು ಪ್ರೋಟೋಕಾಲ್ ಇರ್ತದೆ, ಅದು ಹೇಳ್ಬಾರ್ದು, ಮಾತಾಡೋಂಗಿಲ್ಲ, ಯಾರ ಜೊತೆನೂ ಹಂಚ್ಕೊಳ್ಳೋಂಗಿಲ್ಲ, ಗೊತ್ತಾದರೆ ತಪ್ಪೈತದೆ ಅಂತ.
ಅಲ್ಲಿ ಹುಡುಗಿ ಜಂಟಿ ಅಂತ ಬಂದಾಗ ಅಲ್ಲಿ ಒಂದು ಹುಡುಗಿ ಕೂತೈತೆ ಅಂತಲೂ ಗೊತ್ತಿತ್ತು, ನನಗೆ ಸರಿಯಾಗಿ ಕಾಣಿಸೂ ಇಲ್ಲ ಅದು ಕಾವ್ಯನೇ ಅಂತ. ಅಷ್ಟು ಯಾಕೆಂದರೆ ಅಷ್ಟು ಮೇಕಪ್ ಚೇಂಜಸ್ ಸುಮಾರು ದಿನ ಆಗೈತೆ. DKD ಆದಮೇಲೆ ಮುಗಿದ್ಮೇಲೆ ನೋಡಿರಲಿಲ್ಲ ನಾನು. ಇಷ್ಟಿಷ್ಟು ಹತ್ರ ಬಂದಮೇಲೆ ಗೊತ್ತಾಗಿದ್ದು ಕಾವ್ಯ ಅಂತ. ಖುಷಿ ಆಯ್ತಾ ಕಾವ್ಯನೇ ಅಂತ? ಅಂದ್ರೆ ಮುಂಚೆ ಪರಿಚಯ ಇತ್ತು, ಪರಿಚಯ ಇತ್ತಲ್ಲ, ಅದೊಂದು ಖುಷಿ ಆಯಿತು. ಹಬ್ಬ ಕಾವ್ಯ ಅಂತ ಅಮ್ಮಂತ ಸ್ಟಾರ್ಟರ್ ಜೊತೆ ಎಲ್ಲ ಮಾಡೋಕ್ಕಾಯ್ತದೆ. ನಂಬರು ಇಲ್ಲ, ಫೋನ್ ನಂಬರು ಇಲ್ಲ, ನಾನು ಮೊನ್ನೆ ಇಸ್ಕೊಂಡದ್ದು. ಹೌದು, ಕಾವ್ಯ ಅವರು ಮಾತಾಡ್ಬೇಕಾದ್ರೆ ಹಿಂಗೆ ರೇಗಿಸ್ತಾ ಇದ್ರಾಗ ಇಲ್ಲಿ ಹೊರಗೋದ್ಮೇಲೆ ನಿನ್ನ ಬ್ಲಾಕ್ ಮಾಡ್ತೀನಿ ಅಂದಿದ್ರು. ಬ್ಲಾಕ್ ಮಾಡಿದಾರ? ಫೋನ್ ಏನಾದ್ರು ಮಾಡಿದ್ರ? ಇಲ್ಲ ಮೇಡಮ್, ಇಲ್ಲ ಬ್ಲಾಕ್ ಆ ಥರ ಇತ್ತು. ಅಲ್ಲೇ ತಮಾಷೆಗೇನೆ ಹೇಳಿದ್ದು. ನಾನೇ ಹೇಳಿದ್ನಲ್ಲ ಮಾಡು ನೋಡುವ ವೇಟಿಂಗ್ ಅಂತ. ಹಂಗೆಲ್ಲ ಮಾಡಲ್ಲ. ಇಲ್ಲಿ ಅವ್ರಿಗೆ ಒಂಚೂರು ಖಾರದ ಕ್ವಶನ್ಸ್ ಅನ್ನ ಕೇಳ್ತಾ ಖಾರದ ಬೇಡ ಮೇಡಮ್, ಸ್ವೀಟ್ ಕೇಳಿ ದಯವಿಟ್ಟು. ನನಗೆ ಗ್ಯಾಸ್ಟ್ರಿಕ್ಕು, ಖಾರ ಕೇಳಬೇಡಿ ದಯವಿಟ್ಟು, ಖಾರ ಬೇಡ. ಇಲ್ಲ ಅಂದ್ರೆ ತುಂಬಾ ತೀರಾ ತಿನ್ನಕ್ಕೆ ಆಗದಿರೋ ಅಷ್ಟು ಖಾರ ಏನಿಲ್ಲ. ನನಗೆ ಚೂರು ತಿಂದರೂ ಗ್ಯಾಸ್ಟ್ರಿಕ್ ಜಾಸ್ತಿ ಆಯ್ತದೆ. ಗಿಲ್ಲಿ ಬಡವನ ಶ್ರೀಮಂತನ? ನಮ್ಮ ಮಿಡ್ಲ್ ಕ್ಲಾಸ್ ಮೇಡಮ್. ನೀವು ಬಡವನ ಗೆಟಪ್ ಹಾಕಿ ಗೆದ್ರಂತೆ ಅಂತ ಅಶ್ವಿನಿ ಅವ್ರು ಹೇಳಿದ್ದಾರೆ. ಬಡವನ ಗೆಟಪ್ ಅಂದರೆ ಅದೇ ಶೋಲು ಅದೇನೋ ಮೇಡಮ್ ಹೇಳಿದ್ದು ನಾನು. ಅವ್ರು ಯಾಕೆ ಹಂಗೆ ಹೇಳಿದ್ರು ಅಂತ ಸತ್ಯವಾಗ್ಲೂ ಗೊತ್ತಿಲ್ಲ. ಬಡವನ ಗೆಟಪ್ ಹಾಕಂದ್ರೆ ಈಗ ಬನಿಯನು ಚಡ್ಡಿ ಹಾಕಂಡು ನಾನು ಏನೋ ಬನಿಯನ್ ಚಡ್ಡಿ ಹಾಕಂಡು ನಾನು ಬಡವ. ಈಗ ಮನೇಲಿ ಎಲ್ಲರೂ ಈಗ ಶ್ರೀಮಂತರು ಇಷ್ಟು ದೊಡ್ಡ ಮನೆ ಇರೋರು ಮನೇಲಿದ್ದಾಗ ಕಂಫರ್ಟಾಗಿ ಹೆಂಗಿರ್ತಾರೆ, ಒಂದು ಬನಿಯನ್ ಹಾಕ್ಕೊಂಡು ಒಂದು ನೈಟ್ ಪ್ಯಾಂಟ್ ಹಾಕ್ಕೊಂಡು ಹಂಗೆ ಇರ್ತಾರಲ್ಲ ಮೇಡಮ್. ಅದರಲ್ಲಿ ಗೆಟಪ್ ಬಡವ ಅಂತ ಹೆಂಗೆ ಗೊತ್ತೈತೆ ಈಗ ಎಲ್ರಿಗೂ. ಈಗ ನಾನೇನಾರು ಹೊಸವಾಗಿದ್ರೆ ಅಂದರೆ ಅದೇ ಮೊದಲನೇ ಶೋ, ಈಗ ಇದು ಬಿಗ್ ಬಾಸ್ ಮೊದಲನೇ ಶೋ ಆಗಿ ಗೊತ್ತಾಗಿದೆ. ನಾನು ಮುಂಚೆನೂ ಗೊತ್ತಿತ್ತು, ಚೆನ್ನಾಗಿ ಸ್ವಲ್ಪ ಪರಿಚಯ ಇತ್ತಲ್ವ ಮೇಡಮ್ ಗಿಲ್ಲಿ ಹೆಂಗೆ ಏನು ಅಂತ. ಡೆವಿಲ್ ಸಿನಿಮಾ ಬಗ್ಗೆ ಬಿಗ್ ಬಾಸಲ್ಲಿ ಮಾತಾಡಿದ್ರು ಕೂಡ ಟೆಲಿಕಾಸ್ಟ್ ಆಗಿಲ್ಲ. ಬಿಗ್ ಬಾಸಲ್ಲಿ ಇಲ್ಲ. ಬಿಗ್ ಬಾಸ್ ನೀವು ಮಾತಾಡಿಲ್ವಾ? ಅಂದರೆ ರಿಲೀಸು ಅದು ಮಾತಾಡಿರ್ಬೋದೇನೋ ಪ್ರಾಪರಾಗಿ. ಅಂದರೆ ನನ್ನ ಮನಸ್ಸಲ್ಲಿ ನಾನು ಅನ್ಕೊತಿದ್ದು ಮನಸ್ಸಲ್ಲೇ ನೆನಪಿಸ್ಕೊಳ್ವೆ. ಇದು ಡೆವಿಲ್ ಯಾವಾಗ ರಿಲೀಸ್ ಆಗ್ಬೋದು, ಈ ವಾರ ಆಗ್ಬೋದಾ, ನೆಕ್ಸ್ಟ್ ವಾರ ಆಗ್ಬೋದಾ, ಈ ಥರ ಮಾತಾಡ್ಕವೆ. ಓಪನ್ ಆಗಿ ಯಾವಾಗಲೂ ಡಿಸ್ಕಸ್. ನೀವು ಕ್ಯಾಮ್ರಾ ಮುಂದೆ ಬಂದು ಮಾತಾಡಿಲ್ಲ. ಈಗ ಬೇರೆ ಸೀಸನಲ್ಲೆಲ್ಲ ಅಥವಾ ಈ ಸೀಸನಲ್ಲೇ ಬೇರೆಯವರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದಾಗ ಅದರದ್ದೊಂದು ಟ್ರೈಲರ್ ಅಥವಾ ಟೀಸರ್ ಏನಾದರೂ ಬರ್ತಾ ಇತ್ತು. ಗಿಲ್ಲಿ ಅವರು ಡೆವಿಲ್ ಸಿನಿಮಾದಲ್ಲಿ ನಿಮಗೆ ಗೊತ್ತಿಲ್ಲ, ಹೊರಗಡೆ ನೀವು ಬಂದಂತಹ ಆ ಸೀನ್ಗಳಲ್ಲಿ ಜನ ಎಷ್ಟು ಶಿಲ್ಲೆ ಹೊಡೆದು ಎಷ್ಟು ಸಪೋರ್ಟ್ ಮಾಡಿ ಕಿರಿಸ್ತಾ ಇದ್ರು ಅಂದರೆ ಆ ಕ್ರೇಜೇ ಬೇರೆ ಇತ್ತು. ನಿಮ್ಮ ಕಟ್ಔಟ್ ಹಾಕಿ ಡಿ ಬಾಸ್ ಫ್ಯಾನ್ಸ್ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಹಿಂಗಿರಬೇಕಾದ್ರೆ ಬಿಗ್ ಬಾಸಲ್ಲಿ ತೋರಿಸ್ಬೋದಿತ್ತು. ನೀವು ನಿಮಗೂ ಅನಿಸಿರುತ್ತಲ್ವ ನನ್ನ ಸಿನಿಮಾದು ಬರುತ್ತೆ ಹಾಕ್ಬೋದು ಅಂತ ಅನಿಸಿತ್ತಾ? ಇಲ್ಲ ಮೇಡಮ್, ಅದು ನನಗೆ ರಿಲೀಸ್ ಯಾವಾಗಲೇ ಅಂತಲೇ ಗೊತ್ತಿರಲಿಲ್ಲ ಮೇಡಮ್. ಈಗ ಅದು ಒಂದು ಇದ್ದಿರ ಹಂಗೆ ಅನಿಸುತ್ತಿತ್ತೇನೋ. ಈಗ ರಿಲೀಸು ಈಗ ಒಳಗಡೆ ಇದ್ದಾಗ ಹೊರಗಡೆ ಏನು ನಡೀತಾ ಇದೆ ಅಂತಲೂ ಗೊತ್ತಿರಲ್ಲ ನೋಡಿ. ರಿಲೀಸ್ ಯಾವಾಗ ಅಂತಲೂ ಗೊತ್ತಿದ್ದಾಗ ಅವ್ರು ಯಾವಾಗ ರಿಲೀಸ್ ಆಯ್ತದೆ ಏನೋ ಅನಿಸುತ್ತೆ ಅಷ್ಟೇ. ಒಂದೊಂದು ಶೋ ಅಲ್ಲಿ ಒಂದೊಂದು ಪಾರ್ಟ್ನರನ್ನು ಗಿಲ್ಲಿ ಹುಡುಕ್ತಾ ಹೋಗ್ತಾರೆ, ಅವರನ್ನ ಇಟ್ಕೊಂಡು ಗಿಲ್ಲಿ ಹೈಲೈಟ್ ಆಗ್ತಾ ಹೋಗ್ತಾರೆ. ಒಂದೊಂದು ಶೋಲ್ಲಿ ಒಂದೊಂದು ಪಾರ್ಟ್ನರ್ ಅಂದರೆ ಯಾವ ಥರ ಅಂತ ಗೊತ್ತಾಯ್ತಿಲ್ಲ ಈಗ. ಅದೇ ಪ್ರೀವಿಯಸ್ಸಲ್ಲಿ ಗಗನ ಈಗ ಯಾವ ಶೋಲಿ ಈಗ ಫಾರ್ ಎಕ್ಸಾಂಪಲು ಯಶ್ ಅಂತ ಹೇಳಿದ್ರಿ ಅಲ್ವಾ, ಅದರಲ್ಲಿ ಇದಿರೋದೇನು ಪಾರ್ಟ್ನರ್ ಅದೇ ಭರ್ಜರಿ ಬ್ಯಾಚುಲರ್ ಅನ್ನೋ ಶೋ ಬಂದು ಅದೇ ಸೇಮ್ ಒಂದು ಹುಡುಗ ಒಂದು ಹುಡುಗಿ ಅದು ಅವ್ರನ್ನ ರೆಡಿ ಮಾಡಬೇಕು ಅಂದರೆ ಬೂಮ್ರಿಂಗ್ ಮಾಡಬೇಕು, ಅದೇ ಶೋ ಪ್ಯಾಟರ್ನೇ ಅದು. ಇನ್ನೊಂದು DKD ಅಂತ ಇದು DKD ಅಂತ ಬಂದರೆ ಅದು ಏನೋ ಒಂದು ಹುಡುಗ ಒಂದು ಹುಡುಗಿ ಡ್ಯಾನ್ಸರು ನಾನ್ ಡ್ಯಾನ್ಸರ್ ಅಂತ ಇದ್ದಿದ್ದು. ಬಟ್ ನಾನು ಡ್ಯಾನ್ಸರ್ ಆಗಿದ್ದು ಅಷ್ಟೇ. ಬಟ್ ಅಲ್ಲೂ ಡ್ಯಾನ್ಸರು ನಾನು ಆ ಥರ ತಾನೇ ಇದ್ದದ್ದು. ತಿರ್ಗಿ ಇದು ಅಂತ ಬಂದರೆ ಜಂಟಿ ಅಂತಲೇ ತಾನೇ ಕಾನ್ಸೆಪ್ಟ್ ಇದ್ದಿದ್ದು, ಹಂಗೆ ತಾನೇ ಹೋಗಿದ್ದು ಮನೆ ಒಳಗಡೆ. ಅದು ಕಂಟಿನ್ಯೂ ಆಯ್ತು ಅಷ್ಟೇ. ಗಿಲ್ಲಿ ಅವರು ಬಿಗ್ ಬಾಸ್ಗೆ ಫುಲ್ PR ಮಾಡಿದ್ದಾರೆ, ಗೆಲ್ಲಬೇಕು ಅನ್ನೋ ಗಿಮಿಕ್ ಮಾಡಿದರು. ಮೇಡಮ್ ಸತ್ಯವಾಗ್ಲೂ PR ಫುಲ್ ಫಾರ್ಮ್ ಏನು ಅಂತ ಈಗಲೂ ಗೊತ್ತಿಲ್ಲ ನನಗೆ. ಸತ್ಯವಾಗ್ಲೂ ಗೆಲ್ಲಬೇಕು ಅಂದರೆ ಫುಲ್ಲು ಪೇ ಮಾಡಿದ್ದಾರೆ, ದುಡ್ಡು ಖರ್ಚು ಮಾಡೋರು ಅಂತ. ಹೌದು, ಗೆಲ್ಲೋದಕ್ಕೋಸ್ಕರ ತುಂಬ ಪಬ್ಲಿಸಿಟಿ ತೊಗೊಂಡಿದ್ದಾರೆ, ಅದಕ್ಕಂತಲೇ ಒಂದಷ್ಟು ಟೀಮನ್ನು ಇಟ್ಟು ವರ್ಕ್ ಮಾಡಿದ್ದಾರೆ ಅಂತ. ಅಯ್ಯೋ ಮೇಡಮ್ ಸತ್ಯವಾಗ್ಲೂ ಅದೆಲ್ಲ ಇಲ್ಲ ಮೇಡಮ್. ಟೀಮ್ ಇಟ್ಟು ದುಡ್ಡು ಖರ್ಚು ಮಾಡಿ ನನಗೆ PR ಅನ್ನೋ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ ಸತ್ಯವಾಗ್ಲೂ. ನಾನು ಸುಮಾರು ಆಮೇಲೆ ನನ್ನ ಸ್ನೇಹಿತರೆಲ್ಲ ಇಲ್ಲ PR ಏನಕ್ಕೆ ಅಂದರೆ ಪೋಸ್ಟ್ ಆಗ್ತಾರೆ. ಈಗ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಆಗ್ತೀವಿ ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ ಅವರು ಈಗ ಫೋಟೋ ಕಳಿಸ್ತಾರೆ ನಿನಗೆ ಬಿಗ್ ಬಾಸ್ ಶೋದು, ನಿನ್ನ ಒಂದಷ್ಟು ಫೋಟೋಗಳು ಕಳಿಸ್ತಾರೆ ಮತ್ತು ಒಂದಷ್ಟು ಕ್ಲಿಪ್ಪುಗಳು ಕೊಲಾಬು ಇದೆಲ್ಲ ಕಳಿಸ್ತಾ ಇರ್ತಾರೆ. ಅದನ್ನು ಅಪ್ಲೋಡ್ ಮಾಡಬೇಕು. ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ ಮೇಡಮ್. ಅದು ಅಪ್ಲೋಡ್ ಅಂದರೆ ಕ್ಯಾಪ್ಷನ್ ಬರೋದು, ಹ್ಯಾಶ್ಟ್ಯಾಗು ಅದು ಇದು ಎಲ್ಲ ಟೈಪ್ ಮಾಡಿ ಇದು ಬರೋದು ಅದು ಬರೋದು ಇದೆಲ್ಲ ಹಾಕೋದು ಗೊತ್ತಿಲ್ಲ. ಅಷ್ಟು ಇಲ್ಲ, ನಮ್ಮ ಅಣ್ಣನೂ ಅಷ್ಟು ಅದರಲ್ಲಿ ಇಲ್ಲ, ಟೈಪ್ ಮಾಡ್ಕೊಂಡು ಅದನ್ನೆಲ್ಲ ಇದು ಅದು ಇನ್ಸ್ಟಾಗ್ರಾಮ್ ಮೇಂಟೈನ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಅವರು PR ಬೇಕು ಅಂತ ಹೇಳಿದರು. ಅಂದರೆ ನೀನು ಇನ್ಸ್ಟಾಗ್ರಾಮ್ ನೋಡ್ಕೊಳ್ಳೋಕ್ಕೆ
ನನ್ನ ಇನ್ಸ್ಟಾಗ್ರಾಮ್ದು ಏನೈತೆ ಅದನ್ನು ನೋಡ್ಕೊಳ್ಳೋಕೆ ಅಷ್ಟೇ. ಹೊರಗಡೆ ಇಟ್ಟು ಆ ಥರ ಎಲ್ಲ ಇಲ್ಲ. ಅಂದರೆ ಆ PR ವಿಚಾರದಲ್ಲೂ ಸಿಕ್ಕಾಪಟ್ಟೆ ಸುದ್ದಿ ಆಯಿತು. ಏನಪ್ಪ ಅಂತಂದರೆ ಗಿಲ್ಲಿ ಅವರು ಹೈಲೈಟ್ ಆಗೋದಕ್ಕೆ ಬೇರೆ ಕಂಟೆಸ್ಟೆಂಟ್ಗಳದ್ದು ಅಂದರೆ ನೆಗೆಟಿವ್ ಆಗಿ PR ಮಾಡಿಸಿದ್ರು ಅನ್ನೋ ಮಾತು. ನೆಗೆಟಿವ್ ಆಗಿ ಅದೇ ಮೇಡಮ್, ಈಗ ಪಾಯಿಂಟ್ ಅಲ್ಲೇ ಬರ್ತಿರೋದು. ನಾನು ಅಷ್ಟು ಶ್ರೀಮಂತನೂ ಅಲ್ಲ ಮೇಡಮ್. ನಾನು ಖರ್ಚು ಮಾಡಿ ಒಬ್ಬರನ್ನ ಹಾಳು ಮಾಡಿರಿ ಅನ್ನುವಷ್ಟು ಕೆಟ್ಟವನು ಅಲ್ಲ, ಅಷ್ಟು ದುಡ್ಡಿರೋ ಶ್ರೀಮಂತನೂ ಅಲ್ಲ ಮೇಡಮ್. ನಂದು ಏನೈತೆ, ನಂದು ಇನ್ಸ್ಟಾಗ್ರಾಮ್ದು ಏನೈತೆ ಅದನ್ನು ನೋಡ್ಕರಿ ಅಂದ್ರೆ ಅದು ನೋಡ್ಕೊಂಡ್ರೆ ಈಗ ನೋಡಿ ಇನ್ಸ್ಟಾಗ್ರಾಮ್ ಇದನ್ನು ಓಪನ್ ಮಾಡಿ ನೋಡಿ, ಏನಾರ ಆಯಿತಾ, ನನ್ನ ಫೋಟೋಗಳು ನಂದು ಇದು ಮಾತ್ರ ಆಯ್ತಾ, ಅಷ್ಟೇ ಇರೋದು. ಹೊರಗೆ ಬಂದಮೇಲೆ ಅಶ್ವಿನಿ ಅವರು ಒಂದಷ್ಟು ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ರಿಪೀಟೆಡ್ ಆಗಲಿ ಮತ್ತೆ ಕೇಳ್ತೀನಿ. ನಮ್ಮ ಜೊತೆ ಏಷ್ಯಾನೆಟ್ ಜೊತೆ ಮಾತಾಡಬೇಕಾದ್ರೇ ಅವ್ರು ಒಂದು ಮಾತು ಹೇಳ್ತಾರೆ, ಗಿಲ್ಲಿ ಬೇರೆಯವರ ಆಟ ಕೆಡಿಸೋಕೆ ಬಂದಿದ್ದ, ಅದೇ ಗಿಲ್ಲಿ ಆಟ ಅಂತ ಅವ್ರು ಹೇಳಿದರು. ಇಲ್ಲ ಮೇಡಮ್, ನನ್ನ ಆಟ ನಾನು ಆಡ್ತಿದ್ದೆ ಮೇಡಮ್. ಬೇರೆಯವ್ರ ಆಟ ಕೆಡಿಸೋ ಉದ್ದೇಶ ಅಲ್ಲ, ನನ್ನ ಆಟ ಏನೈತೆ ಅದನ್ನು ಆಡ್ಕೊಂಡು ಹೋಗಿದ್ದೀನಿ. ಗಿಲ್ಲಿ ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ಎಲ್ಲರನ್ನ ಅಬ್ಸರ್ವ್ ಮಾಡಿದ್ ಬಿಟ್ರೆ ಬೇರೆ ಏನು ಮಾಡಿಲ್ಲ. ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ಎಲ್ಲನ ಅಬ್ಸರ್ವ್ ಮಾಡಿರೋದ್ರಿಂದ ಈಗ ಅಬ್ಸರ್ವ್ ಮಾಡಿರ್ತಾನೆ ಮೇಡಮ್, ನೀವೇನು ಅಂತ ಗೊತ್ತಾಗೋದು ನನಗೆ. ಗೇಮ್ ಆಡಿಲ್ಲ, ಟಾಸ್ಕ್ ಆಡಿಲ್ಲ. ಅದೇ ಗೇಮು ಟಾಸ್ಕ್ ಅನ್ನೋದಕ್ಕಿಂತ ಈಗ ಅಬ್ಸರ್ವ್ ಮಾಡಿರ್ತಾನೆ ನೀವೇನು. ಈಗ ಎಲ್ಲರೂ ಅಂತಾರಲ್ಲ ಮೇಡಮ್ ವ್ಯಕ್ತಿತ್ವದ ಆಟ ಅಂತೆಲ್ಲ. ಈಗ ಅಬ್ಸರ್ವ್ ಮಾಡಿದ್ರೆ ತಾನೇ ಗೊತ್ತಾಗೋದು ನೀವೇನು ಅಂತ, ಏನು ನಡೀತಾ ಇದೆ ಅಂತ. ಈಗ ನೀವೇನು ಥಿಂಕ್ ಮಾಡ್ತಾ ಇದ್ದೀರಾ, ಇಲ್ಲ ಏನು ನೆಕ್ಸ್ಟ್ ನೀವು ಏನು ಮೂವ್ ತಗೋತೀರಾ ಅಂತ ಗೊತ್ತಾಗೋದೇ ಅಬ್ಸರ್ವ್ ಮಾಡಿದ್ಮೇಲೆ ಅಲ್ವಾ. ಈ ಸುಮ್ಮನೆ ಈಗ ನಾನು ಟಾಸ್ಕು ಅಂತ ಬಂದಾಗ ಟಾಸ್ಕ್ ಆಡ್ಕೊಂಡು ಸುಮ್ಮನೆ ಕೂತ್ಕೊಬಿಟ್ರೆ ಅದಲ್ವಲ್ಲ. ಅಬ್ಸರ್ವ್ ಮಾಡಬೇಕು ಪ್ರತಿಯೊಬ್ಬರೂ. ಯಾಕಂದರೆ ನೀವು ಕಂಟೆಸ್ಟೆಂಟು, ನಾನು ಕಂಟೆಸ್ಟೆಂಟೇ ಅಲ್ವಾ. ಹೊರಗಡೆ ಅಶ್ವಿನಿ ಗೌಡ ಅವ್ರದ್ದು ಒಂದು ಸಿಕ್ಕಾಪಟ್ಟೆ ಟ್ರೋಲ್ ಆಗುತ್ತೆ, ಕನ್ನಡ ಹೋರಾಟಗಾರ್ತಿಗೆ ಕನ್ನಡ ಬರೋದಿಲ್ವಾ ಅಂತ ಹೇಳಿ. ಅದೊಂದು ಟಾಸ್ಕ್ ಇರುತ್ತಲ್ಲ ಬೋರ್ಡ್ ಮೇಲೆ ಅವ್ರ ಬಗ್ಗೆ ಏನು ಅಂತ ಬರೆಯೋದ್ರಲ್ಲಿ ಛಲಗಾರ್ತಿ ಅನ್ನೋ ಪದ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ. ಅದಕ್ಕೆ ಅವ್ರು ಕೊಟ್ಟಂಥ ಕ್ಲಾರಿಫಿಕೇಶನು, ಕನ್ನಡ ಅದು ನಾನು ಬರೆದಿದ್ದಲ್ಲ, ಗಿಲ್ಲಿ ಬರೆದಿದ್ದು, ಗಿಲ್ಲಿಗೆ ಕನ್ನಡ ಬರಲ್ಲ ಅಂತ ಹೇಳಿದರು. ಅದೇ ಈಗ ನಾನು ಬರ್ಕೊಟ್ಟಿದ್ದೀನಿ ಅಂದ ತಕ್ಷಣ ಅವರು ಅದು ಸರಿ ಮಾಡ್ಬೋದಿತ್ತೇನೋ ಅಂತ. ಈಗ ನಾನು ಬರ್ಕೊಟ್ಟಿದ್ದೀನಿ ಅಂದ ತಕ್ಷಣ ಈಗ ಅದು ಆ್ಯಕ್ಚುಲಿ ಈ ಒತ್ತು ಬರ್ತದಲ್ಲ ಮೇಡಮ್, ಅರ್ಕ ಒತ್ತು ತಪ್ಪಿತ್ತು. ನಾನು ಅರ್ಕ ಒತ್ತು ಸರಿ ಮಾಡಿದೆ. ಈ ಛಲಗಾರ್ತಿ ಬರುತ್ತಲ್ಲ, ಅರ್ಕ ಒತ್ತು ಸರಿ ಮಾಡ್ಬಿಟ್ಟು ಬಂದೆ ನಾನು. ಅದೇ ಮುಂಚೆನೇ ಅವರೇ ಸರಿಯಾಗಿ ಬರೆದ್ಬಿಟ್ಟಿದ್ರೆ ಅದು ತಪ್ಪೈತಿರಲ್ವೇನೋ ಅಂತ ಅಷ್ಟೇ. ಗಿಲ್ಲಿ ವೈಯಕ್ತಿಕವಾಗಿ ತುಂಬ ಟಾರ್ಗೆಟ್ ಮಾಡ್ತಾ ಇದ್ರು. ಅಂದರೆ ಹಲ್ ಸೆಟ್ಟು, ವಿಗ್ ಅಂತ ಹೇಳಿ ಮಾತಾಡ್ತಿದ್ರು. ಅದು ಒಂದು ಕ್ಷಣಕ್ಕೆ ತಮಾಷೆ ಅನಿಸ್ತಿತ್ತು, ಆದರೆ ವೈಯಕ್ತಿಕವಾಗಿ ನನಗೆ ತುಂಬ ಬೇಜಾರಾಗಿದೆ ಅಂತ ಅಶ್ವಿನಿ ಅವ್ರು ಹೇಳಿದ್ದಾರೆ. ಈಗ ಅವರು ನಮಗೂ ರೇಗಿಸಿರ್ತಾರೆ, ನಮಗೂ ಇದು ಮಾಡಿರ್ತಾರೆ, ನಾವು ಅವ್ರಿಗೂ ಇದು ಮಾಡಿರ್ತಾರೆ. ಅದೇ ಈಗ ಕೊನೆ ವೀಕ್ ಏನು ಇರ್ತದೆ ಅಂದರೆ, ನೀವು ಮಾಡಿರೋ ತಪ್ಪು ನೀವೇನಾದ್ರು ಯಾರಿಗಾರ ಸಾರಿ ಕೇಳಬೇಕಾ, ಏನಾರು ಇದು ಮಾಡಬೇಕಾ, ಆ ಫೀಲ್ ಏನಾರು ನಿಮ್ಗೆ ಇದೆಯಾ ಅಂತ ಹೇಳಿ ಕೊನೆ ವಾರ ಅದಕ್ಕೆ ಇರ್ತದೆ ಪೂರ್ತಿ. ಅದರಲ್ಲೆಲ್ಲ ನಾನು ಹೇಳಿರ್ತೀನಿ, ಮೇಡಮ್ ಹಿಂಗೆ ಈ ಪಾಯಿಂಟಲ್ಲಿ ನಿಮಗೆ ಬೇಜಾರು ಮಾಡೋನಿ, ನೋಯಿಸೋನಿ, ತಪ್ಪಾಯಿತು ಅಂತ ಹೇಳಿ ಸಾರಿ ಕೇಳ್ಬಿಟ್ಟು ಬೆಂಕಿಗೆ ಲೆಟ್ರಲ್ಲಿ ಹಾಕ್ಬಿಟ್ಟು ಇದೆಲ್ಲ ಮಾಡಿ ಶೇಕೆಂಡೆಲ್ಲ ಮಾಡಿ ಎಲ್ಲ ಮಾಡಿದ್ದೀನಿ. ಅಲ್ಲಿ ಮುಗೀತು. ಅವರು ಹೇಳ್ತಾರೆ, ನಿನಗೆ ನಾನು ಬೇಜಾರು ಮಾಡಿದ್ದೀನಿ, ಆಟದ ಬರದಲ್ಲೆಲ್ಲೋ ನಿನ್ನ ಕಾಲು ಎಳೆದಿದ್ದೀನಿ, ಇದು ಮಾಡಿದ್ದೀನಿ, ಜಗಳ ಆಡಿದ್ದೀನಿ ನಿನ್ನ ಜೊತೆ ಅಂತ ಅವರು ಹೇಳಿರ್ತಾರೆ. ಎಲ್ಲ ಈಕ್ವಲ್ ಆಗಿ ಇರ್ಬೇಕಾರೆ ಅದೇನು ಮೇಡಮ್. ಗಿಲ್ಲಿಗಿಂತ ಅಶ್ವಿನಿ ಅವ್ರಿಗೆ ಓಟ್ ಜಾಸ್ತಿ ಬಂದಿದೆ, ಆದರೂ ಗಿಲ್ಲಿನೇ ವಿನ್ ಆಗಿದ್ದಾರೆ ಅಂತ ಹೇಳಿ ಅಶ್ವಿನಿ ಅವರು ಮಾತಾಡ್ತಾ ಇದ್ದಾರೆ. ಅದು ಗೊತ್ತಿಲ್ಲ ಮೇಡಮ್, ಅದು ಏನಕ್ಕಂತವ್ರೆ, ಯಾವ ಇಂಟೆನ್ಷನ್ ಅಂತ ಗೊತ್ತಿಲ್ಲ ಮೇಡಮ್. ಅದು ಬಡವರ ಮಕ್ಕಳು ಬೆಳಿಬೇಕು ಅಂತಂದರೆ ನಿಜವಾದ ಬಡವರನ್ನು ಬೆಳೆಸಿ ಗಿಲ್ಲಿ ಬಡವನ ಅನ್ನೋ ಪ್ರಶ್ನೆನ ಅಶ್ವಿನಿ ಅವ್ರು ಮಾಡ್ತಿದ್ದಾರೆ. ನಾನು ಬಡವ ಅಂತ ನಾನು ಹೇಳಿಲ್ವಲ್ಲ ಮೇಡಮ್, ನಾನು ಬಡವ ಅಂತ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ ಮೇಡಮ್. ಅದೊಂದು ಮಾತ್ರ ಹೇಳಬಲ್ಲೆ, ನಾನು ಶ್ರೀಮಂತ. ಇಷ್ಟು ಜನರು ಸಂಪಾದನೆ ಮಾಡಿದ್ದೀನಿ, ಇಷ್ಟು ಜನರು ಪ್ರೀತಿ ಸಂಪಾದನೆ ಮಾಡಿದ್ದೀನಲ್ಲ ಮೇಡಮ್, ನಾನು ನಿಜವಾಗ್ಲೂ ದೊಡ್ಡ ಶ್ರೀಮಂತ ಅನಿಸುತ್ತೆ ಮೇಡಮ್. ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ, ಇಷ್ಟು ಸೀಸನ್ಗಳಲ್ಲಿ ಅವರೇ ಒನ್ ಆಫ್ ದ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಇಲ್ಲ ಮೇಡಮ್, ಅದು ಕಾನ್ಫಿಡೆನ್ಸು ಅಂದರೆ ಸೂಪರ್ ಮೇಡಮ್. ಹಂಗೆ ಅದು ಕಾನ್ಫಿಡೆನ್ಸ್ ಇರಬೇಕಲ್ಲ ಮೇಡಮ್ ಎಲ್ರಿಗೂ. ಈಗ ನಾನು ಫಸ್ಟು ನನ್ನನ್ನು ಪ್ರೀತಿಸ್ಬೇಕು. ನಾನು ಸ್ಟ್ರಾಂಗು ಅಂತ ಹೇಳ್ಕೋಬೇಕು. ಈಗ ನನಗೆ ನಾನು ಸ್ಟ್ರಾಂಗು ಅಂತ ಹೇಳ್ಕೊಂಡ್ರೆ ಬೇರೆಯವ್ರು ಹೇಳಲ್ವಲ್ಲ. ಬೇರೆಯವ್ರು ಹೇಳೋಕೆ ಅಂದರೆ ನೀವು ಸ್ಟ್ರಾಂಗು ಅಂತ ಹೇಳಿದ್ರೆ ತಾನೇ ಬೇರೆಯವರು ನಿಮ್ಗೆ ಹೇಳೋದು. ಅದು ಬೇಕದು ಕಾನ್ಫಿಡೆನ್ಸ್ ಇರಬೇಕು, ಸ್ಟ್ರಾಂಗ್ ಆ ಫೀಲ್ ಇರಬೇಕು, ನಾನು ಸ್ಟ್ರಾಂಗು ಅನ್ನೋ ಥರ. ಈಗ ಈ ಬಿಗ್ ಬಾಸ್ ಜರ್ನಿಯಲ್ಲಿ ನಾವು ಮಾಳು ಅವ್ರಿಗೆ ಹೊರಗೆ ಬಂದ ಮೇಲೆ ಅವರ ಸ್ಟೇಟ್ಮೆಂಟನ್ನು ಬಿಡೋ ಹಾಗಿಲ್ಲ. ಅವರು ತುಂಬಾ ಜಿದ್ದಕ್ಕೆ ಬಿದ್ದ ಹಾಗೆ ಹೇಳ್ತಾರೆ, ಗಿಲ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ನಾನೇ ಗೆಲ್ಲಬೇಕಿತ್ತು, ನಾನೇ ಗೆಲ್ತಿದ್ದೆ, ನನ್ನ ನೀಚೆ ಕಳಿಸ್ಬಿಟ್ರು ಅಂತ. ಇದಕ್ಕೇನು ಹೇಳ್ತೀರಾ? ಅದೇ ಮೇಡಮ್, ಅವರು ಏನನ್ಸಿತ್ತು ಏನೋ ಗೊತ್ತಿಲ್ಲ. ಅದೇ ಎಲ್ರಿಗೂ ಇರ್ತದಲ್ಲ ಮೇಡಮ್, ಮನೆಯಿಂದ ಬಂದವ್ರಿಗೆಲ್ಲನೂ ನಾನು ಇರಬೇಕಿತ್ತು, ನಾನು ಗೆಲ್ಲಬೇಕಿತ್ತು, ಅವರೇ ಇದ್ದಾರೆ, ನಾನು ಯಾಕೆ ಇರಬಾರ್ದಾಗಿತ್ತು ಅಂತ ಎಲ್ರಿಗೂ ಇರ್ತದೆ ಮೇಡಮ್. ಬಟ್ ಅವ್ರ ಪಾಯಿಂಟ್ ಆಫ್ ವ್ಯೂಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ.
ಅದು ಬೇಜಾರು ಎಲ್ರಿಗೂ ಇರ್ತದಲ್ಲ ಮೇಡಮ್. ಡಾಗ್ ಸತೀಶ್ ಅವರು ಕೂಡ ಗಿಲ್ಲಿ ಗೆಲ್ಲಲ್ಲ ಅನ್ನೋ ರೀತಿ ಎಲ್ಲ ಮಾತಾಡಿದ್ರು. ಅವ್ರು ಏನಂತ ಮಾತಾಡ್ರು ಅಂತಲೇ ಗೊತ್ತಿಲ್ಲ ಸತ್ಯ. ಅವರು ಡಾಗ್ ಸತೀಶ್ ಅಣ್ಣ ಅವ್ರಿಗೂ ನನಗೂ, ಡಾಗ್ ಸತೀಶ್ ಅಣ್ಣ ನಿಜವಾಗ್ಲೂ ನಾವು ಆ ಟೈಮಿಗೆ ನಾನು ರೇಗಿಸಿದೆ, ಕಾಲು ಎಳಿತಿದ್ದೆ, ಎಲ್ಲ ಮಾಡ್ತಿದ್ದೆ. ಅವರು ತಮಾಷೆಗೆ ತಗೋತಿದ್ರು, ಎಲ್ಲ ಮಾಡ್ತಿದ್ರು ಸರಿ. ಕೊನೆ ದಿನ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಬರ್ತದೆ. ಆವಾಗಲೂ ಅವ್ರು ನನ್ನ ಎಲಿಮಿನೇಷನ್ ಇದು ಮಾಡಲ್ಲ, ನಾಮಿನೇಷನ್ ಮಾಡಲ್ಲ. ನಾನು ಆ ಬೋರ್ಡೆಲ್ಲ ತಂದು ಬಾಗಿರ್ತಾರೆ, ಎಲ್ಲ ಮಾಡ್ತಾರೆ. ನಾನು ರಕ್ಷಿತ ಇಬ್ಬರು ಮಾಡಲ್ಲ ಅಷ್ಟೇ. ಅದು ಏನಕ್ಕೆ ಹಂಗೆ ಆಯಿತು ಅಂತ ಗೊತ್ತಾಯ್ತಿಲ್ಲ. ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಜನ ನಿಮ್ಮ ಸಪೋರ್ಟಿವ್ ಆಗಿದ್ದಾರೆ, ಒಂದಷ್ಟು ಜನ ಹೀಗೆ ಹೊರಗಡೆ ಬಂದ ಮೇಲೂ ಜಿದ್ದು ಸಾಧಿಸ್ತಾ ಇದ್ದಾರೆ. ನಿಮ್ಮ ಸಪೋರ್ಟಿವ್ ಆಗಿ ಇರೋರಿಗೆ ಏನು ಹೇಳ್ತೀರಾ, ಮತ್ತು ನೀವಂದರೆ ಜಿದ್ದು ಸಾಧಿಸ್ತಾ ಇರೋರಿಗೆ ಏನು ಹೇಳ್ತೀರಾ? ಅದು ಜಿದ್ದು ಸ್ವಲ್ಪ ಜನ ಸಾಧಿಸ್ತಾ ಇದ್ದಾರೆ, ಇಲ್ಲಿ ಗೊತ್ತಿಲ್ಲ ಮೇಡಮ್. ಜಿದ್ದು ಆ ಥರ ನಾನು ನೋಡಿಲ್ಲ. ಅಂದರೆ ಪಕ್ಕ ಜಿದ್ದು ಇಟ್ಕೊಂಡು ಇದು ಮಾಡ್ತಾಯಿದ್ರು. ಅಂದರೆ ಇವರು ಜಿದ್ದು ಮಾಡ್ತಾಯಿಲ್ಲ ಅಂತ ನನಗನ್ಸುತ್ತೆ. ಅಂದರೆ ನೀವು ಜಿದ್ದು ಯಾವ ಥರ ಹೇಳ್ತಿದ್ದಾರೆ, ನಾನು ಅದೇ ಹೇಳ್ತೀನಲ್ಲ, ಈ ಟ್ರೋಲ್ ಗಿಲ್ಲಿ ಮನೆ ಒಳಗಡೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದ್ರು, ಮನಸ್ಸಿಗೆ ಚುಚ್ಚಿ ಮಾತಾಡ್ತಾ ಇದ್ರು, ಒಬ್ಬರನ್ನ ಕೆಳಗಿಟ್ಟು ಗಿಲ್ಲಿ ಮಾತಾಡ್ತಾ ಇದ್ರು ಅಂತ ಹೇಳಿ ಹೊರಗೆ ಬಂದ ಮೇಲೂ ಅದನ್ನು ಮುಂದುವರಿಸ್ತಾ ಇದ್ದಾರೆ. ನಾನು ಏನು ಹೇಳಲ್ಲ ಮೇಡಮ್. ಅವ್ರು ಏನಂತಾರೆ ಅನ್ನಲಿ, ಏನು ಪರವಾಗಿಲ್ಲ. ಅವರು ಏನು ಬೇಕಾದ್ರೂ ಮಾತಾಡಲಿ ಮೇಡಮ್, ಅದೇನು ತೊಂದರೆ ಇಲ್ಲ. ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡವ್ರಿಗೆ ನಾನು ನಿಜವಾಗ್ಲೂ ಚಿರಋಣಿಯಾಗಿರ್ತೀನಿ, ಅಷ್ಟು ಮಾತ್ರ ಹೇಳ್ಬೋದು ಮೇಡಮ್. ಅದೇ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ನಾನು ಹೆಣ ಬೀಳೋ ಗಂಟೆ ನಿಮ್ಮ ಋಣ ಮರೆಯಲ್ಲ ಅಂತ. ಹಂಗೆ ಕೊನೆವರೆಗೂ ಚಿರಋಣಿಯಾಗಿರ್ತೀನಿ ಅಷ್ಟೇ. ಈಗ ಇಷ್ಟೆಲ್ಲ ಪ್ರೀತಿ ಸಿಕ್ಕಿದೆ, ಎಷ್ಟು ಭಾರ ಅನಿಸುತ್ತೆ ನಿಮಗೆ? ಅಂದರೆ ನೀವು ನೆಕ್ಸ್ಟ್ ಒಂದು ಸ್ಟೆಪ್ ಇಡಬೇಕು ಅಂದರೂ ನೀವು ಯೋಚನೆ ಮಾಡಬೇಕು. ಎಲ್ಲಾದರೂ ಒಂದು ಚೂರು ತಪ್ಪಾಗ್ಬಿಟ್ರೆ ಅದು ಬೇರೆ ರೀತಿಯೇ ಹೋಗ್ಬಿಡುತ್ತೆ. ಅದೇ ಮೇಡಮ್. ಈಗ ನೋಡಿ, ನೀವು ಕರೆಕ್ಟಾಗಿ ಈಗ ನನ್ನ ಅರ್ಥ ಮಾಡ್ಕೊಂಡು ಹೇಳಿರಿ. ಈಗ ನನ್ನ ಆನ್ಸರ್ನ ನೀವೇ ಕೊಟ್ರಿ ನೋಡಿರಿ. ಈಗ ನಾನು ಇಷ್ಟು ಅನ್ನ ಸಿಕ್ಕಿದ್ರೆ ಈಗ ನಾನೇನು ಎಕ್ಸ್ಪೆಕ್ಟ್ ಮಾಡಿರ್ತೀನಿ. ಈಗ ನಾನು ಶೋ ಒಳಗಡೆ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗಿರ್ತೀನಿ, ಅಣ್ಣ ನನಗೆ 6 ತಿಂಗಳಿಂದ ಯಾವುದೂ ಶೋ ಇಲ್ಲ, ಅದಕ್ಕೆ ಕೆಲಸ ಒಂಚೂರು ಸಂಪಾದನೆ ಆಯ್ತದೆ ಅಂತ ಬಿಗ್ ಬಾಸ್ ಶೋ ಒಪ್ಕೊಂಡೆ ಅಣ್ಣ, ಓಪನಾಗಿ ಹೇಳ್ಬೇಕು ಅಂತಲೇ ಹೇಳಿರ್ತೀನಿ. ನಾನೇನು ಇಷ್ಟು ಅನ್ನ, ಒಂದು ವೈಟ್ ರೈಸು, 1-2 ಥರ ಪಲ್ಯ, ಸಾಂಬಾರು, ಮಜ್ಜಿಗೆ ಸಿಕ್ಬಿಟ್ರೆ ಸಾಕು, ಹೊರಗಡೆ ಬರೋಷ್ಟೊತ್ತಿಗೆ ಇಲ್ಲಿಂದ ಇಷ್ಟು ತಗೊಬೋದ್ರೆ ಸಾಕು ಅಂತ. ಇಷ್ಟೊಂದು ದೊಡ್ಡ ಟೇಬಲ್ ಮಾಡ್ಬಿಟ್ಟು ನಿಂಗೆ ಮೃಷ್ಟಾನ್ನ ಭೋಜನ ಕೊಟ್ಬಿಟ್ರೆ, ಅಂದರೆ ಅಷ್ಟು ಪ್ರೀತಿ ಕೊಟ್ಬಿಟ್ರೆ, ಹೆಂಗೆ ಅದನ್ನು ನೋಡ್ಕೊಂಡೇ ಕೂತ್ಕೋಬೇಕಾಯ್ತದೆ. ನೀವು ಅದನ್ನು ನೋಡ್ಕೊಂಡೇ ಇರ್ಬೇಕಾಯ್ತದೆ. ಅಯ್ಯೋ ಇಷ್ಟು ನಿಜನ ಅಂತ ಹಂಗೆ ಆಗ್ಬಿಟ್ಟಿದೆ. ಈಗ ನಾನು ಅದೇ ಯಾವಾಗಲೂ ಹೇಳ್ತಾ ಇರೋದು ಅದೇ, ಇದು ಹೆಂಗೆ ಬ್ಯಾಲೆನ್ಸ್ ಮಾಡೋದು ಹೆಂಗೆ ನನಗೆ ಅಷ್ಟು ಇದು ಗೊತ್ತಿಲ್ವ ಮೇಡಮ್. ಅಷ್ಟೊಂದು ಪ್ರೀತಿ ಸಿಕ್ಬಿಟ್ಟಾಗ ಇದು ಹೆಂಗೆ ಉಳಿಸ್ಕೊಳ್ಳೋದು, ಏನು ಮಾಡೋದು, ಎಲ್ಲರೂ ತಪ್ಪಾಗ್ಬಿಟ್ಟೋದು, ಎಲ್ಲರೂ ತಪ್ಪೇಜೆ ಇಕ್ಬಿಟ್ಟನೋ, ಏನಾಗ್ಬಿಟ್ಟದೋ ಅಂತ ಅದು ಕಾಡ್ತಾನೆ ಇರ್ತದೆ ನನಗೆ. ಈಗ ನೀವು ಬಿಗ್ ಬಾಸಲ್ಲಿ ಆಟ ಆಡಬೇಕಾದ್ರೆ ನೀವು ಬಳಸ್ತಾ ಇದ್ದಂತಹ ಕನ್ನಡ ಭಾಷೆ, ಅಂದರೆ ನೀವು ಸಾಂಗ್ಗಳು ಹೇಳ್ತಾ ಇದ್ರಿ, ಈಚೆಗಡೆ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, ಆಲ್ಮೋಸ್ಟ್ ಒಂದು 25 ಸಾಂಗ್ಗಳಾಗಿದ್ದಾವೆ ನಿಮ್ಮದು ಬೇರೆ ಭಾಷೆಯಲ್ಲೂ ಕೂಡ. ಅಂದರೆ ನಾನು ನೋಡ್ತಾ ಇದ್ದೆ, ತೆಲುಗಿನ ಒಂದು ವ್ಯಕ್ತಿ, ತೆಲುಗಿನ ಅಲ್ಲಿನ ಆಡಿಯನ್ಸು ಕೂಡ ನಮ್ಮ ಗಿಲ್ಲಿ ಇದ್ದಾರೆ, ಗಿಲ್ಲಿನ ಗೆಲ್ಸಿ ಅಂತ ಹೇಳಿ ಹೊರ ರಾಜ್ಯದವರು ಕೂಡ ನಿಮ್ಮ ಸಪೋರ್ಟಿಗೆ ನಿಂತಿದ್ರು. ಇದು ಹೇಗೆ ಅಂತ? ಈಗ ಭಾಷೆ ಗೊತ್ತಿಲ್ಲದೆ ಇರೋರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ಮೇಡಮ್ ಸತ್ಯವಾಗ್ಲೂ ಗೊತ್ತಾಯ್ತಲ್ಲ. ಅಯ್ಯೋ ಅದು ಬೇರೆ ಭಾಷೆಯವ್ರು ನೋಡ್ಬಿಟ್ಟು ಹೇಳ್ತಾರೆ ಅಂತ ಹೆಂಗೆ? ಅದು ನನ್ನ ಕನ್ನಡನೂ ಅಷ್ಟು, ಅಂದರೆ ನಾನು ಇಂಗ್ಲೀಷು, ಕನ್ನಡ, ಸಾ ಇದು ಈ ಥರದ್ದು ನಾವು ಊರಲ್ಲೆಲ್ಲ ಹಂಗೆ ಅಲ್ವ ಇರೋದು. ಆಮೇಲೆ ಇಂಗ್ಲೀಷು ಅಷ್ಟೇ, ಅಷ್ಟು ಇರಲ್ಲ. ಅಷ್ಟನ್ನೆಲ್ಲ ಅದು ಹೆಂಗೆ ತಗೊಂಡು ಅದು ಬೇರೆ ಭಾಷೆಯವರು ನೋಡಿ ಇಷ್ಟಪಟ್ಟು ಅವರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿ ಅದು ಹೆಂಗೆ ಹೇಳ್ಬೇಕು ಅಂತ. ನೀವಾಗಲೇ ಹೇಳ್ತಾ ಇದ್ರಿ ಮಕ್ಳಿಗೆ ನಾನು ಹೆಂಗೆ ಇಷ್ಟ ಆದ ಗೊತ್ತಿಲ್ಲ ಬಂದು ನೋಡ್ತೀನಿ ಅಂತ. ಮಕ್ಳಿಗೆ ಯಾಕೆ ಇಷ್ಟ ಆದ್ರಿ ಅಂದರೆ ನೀವು ಹಾಡ್ತಾ ಇದ್ದಂತಹ ಹಾಡುಗಳು, ದೊಡ್ಡವ ದೋಸೆ ಕೊಡೋ ಈ ಥರದ್ದು, ಮತ್ತು ನೀವು ಪಂಚ್ ಡೈಲಾಗ್ಗಳು ಹೊಡಿತಿದ್ರಲ್ಲ, ಅದು ಮಕ್ಳಿಗೆ ತುಂಬ ಇಷ್ಟ ಆಗ್ತಾ ಇತ್ತು. ಮಕ್ಳು ಅದನ್ನು ಪ್ರಾಕ್ಟೀಸ್ ಮಾಡಿ ಆಡ್ತಾ ಇದ್ರು. ಅದಕ್ಕೋಸ್ಕರ ಮಕ್ಳಿಗೂ ಗಿಲ್ಲಿ ಅಂದರೆ ತುಂಬ ಇಷ್ಟ. ನನಗೂ ಲಾಸ್ಟ್ ಅದು ಸ್ಟೇಜ್ ಮೇಲೆ ಗೊತ್ತಾಗಿಲ್ಲ. ಲಾಸ್ಟಲ್ಲಿ ಸುದೀಪಣ್ಣ ಅದೇ ಗಿಲಿ ಜೂನಿಯರ್ಸ್ ಹುಡುಗರೆಲ್ಲ ಬಂದಾಗ ಗಿಲ್ಲಿ ಯಾವುದು ಸಾಂಗ್ ಆಡ್ತೀನಿ ಅಂತ ಆಡಿದಾಗ, ಓ ಪರವಾಗಿಲ್ಲ. ಅಂದರೆ ಮುಂಚೆನೇ ಇವ್ರು ಬಂದಿದ್ರು ಗೊತ್ತಾ ಫ್ಯಾಮಿಲಿ ರೌಂಡಲ್ಲಿ, ಆವಾಗ ಅಶ್ವಿನಿ ಮೇಡಮ್ ಅವರ ಅಮ್ಮ ಹೇಳಿರ್ತಾರೆ, ನೀನು ದೊಡ್ಡ ದೋಸೆ ಕೊಡುವ ಸಾಂಗ, ನಾನು ನೀರು ಕುಡಿತಾ ಇದ್ದೆ, ಸಾಂಗ್ ನೆನೆಸ್ಕೊಂಡು ಮೂಗಲೆಲ್ಲ ನೀರು ಬಂದ್ಬಿಡ್ತು, ನಾನು ಬಿದ್ದು ನಗ್ತಾ ಇರ್ತೀನಿ ಅಂತ. ಆಮೇಲೆ ಚೈತ್ರಕ್ಕನೇನೋ ಬಂದು ಇವ್ರು ಬರ್ತಾರಲ್ಲ, ಚೈತ್ರಕ್ಕ ಹಳೆ ಓ ಸೀಸನ್ ಅವರು ಬಂದು ನೀನು ಆ ಸಾಂಗ್ ಆಡು ಅಂತ ಹೇಳಿರ್ತಾರೆ. ಅಂದರೆ ಅದೆಲ್ಲ ಸ್ವಲ್ಪ ಹೊರಗಡೆ ಏನೋ ಆಗದೆ ಇದು ಅಂತ ಅನ್ಸಿತ್ತು. ಅದು ನಾವು ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ದು, ಚಿಕ್ಕ ಮಕ್ಳಿಗೆ ಯಾಕೆ ಇಷ್ಟ ಆಯ್ತು ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ದು ಅದಕ್ಕೆ ಹಂಗೆ ಆಗೈತೆ. ದೊಡ್ಡವ ದೋಸೆ ಕೊಡು, ಚಿಕ್ಕ ಸ್ಟೈಲಲ್ಲಿ ಆಡಬೇಕು. ಅಯ್ಯೋ ಗಂಟ್ಲು ಹೋಗ್ಬಿಟ್ಟದೆ.
ರಜತ್ ಅವರು ಮನೆ ಒಳಗಡೆ ಬಂದಾಗ ನಿಮಗೂ ಅವ್ರಿಗೂ ಒಂಚೂರು ಜಗಳ ಆದಂಗೆ ಆಗುತ್ತೆ, ಬಟ್ ಈಚೆಗಡೆ ಬಂದಮೇಲೆ ರಜತ್ ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲ, ರಜತ್ ಅಣ್ಣ ಅವರು ತುಂಬ ಒಳ್ಳೆ ಮನ್ಸ. ಆ ಟೈಮಲ್ಲಿ ಈಗ ನನಗೆ ಈಗ ಹೆಂಗೆ ಈಗ ಬಿಗ್ ಬಾಸ್ ಮನೆ ಅದು ಒಳಗಡೆ ಇದ್ದವ್ರಿಗೆ ಅನುಭವ ಇರ್ತದೆ ಮೇಡಮ್. ಈಗ ನಾವು ಇಷ್ಟೇ ಜನ ಇರ್ತೀವಿ, ಆಟ ಆಡ್ತೀವಿ, ತಮಾಷೆ ಮಾಡ್ತೀವಿ, ಕಾಲು ಹೇಳ್ತೀವಿ, ಜಗಳ ಆಡ್ತೀವಿ, ಎಲ್ಲ ಮಾಡ್ತೀವಿ, ಇಷ್ಟೇ ಜನ ಇರ್ತೀವಿ. ಒಂದಷ್ಟು ದಿನ ಸಡನ್ನಾಗಿ ಯಾರೋ ಬರ್ತಾರೆ, ನಿಮ್ಗೆ ಹೆಂಗೆ ಅನಿಸ್ತದೆ ಅವಾಗ ಅಂದರೆ ಏನೋ ಅವ್ರ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅವ್ರ ಜೊತೆ. ನನಗೆ ಸ್ವಲ್ಪ ಮೊದಲನೇ ವಾರ ಹಂಗಾಯಿತು, ನಾನು ಬೇಗ ಸೇರಿಬಿಡ್ತೀನಿ, ಬೇಗ ಬೆರೆತು ಯಾರ ಜೊತೆ ಅನ್ನೋದು. ಹಂಗೆ ಆಗಿ ಎಲ್ಲೋ ಮಿಸ್ಟೇಕಾಗಿ ಮೊದಲನೇ ವಾರ ಒಂಚೂರು ಜಗಳ ಆಯಿತು. 2ನೇ ವಾರದಿಂದ ನಾರ್ಮಲಾಗಿ ಫ್ರೆಂಡ್ಸ್ ಆಗೋದು. ಹೊರಗಡೆ ಬಂದಮೇಲೆ ಗೊತ್ತಿತ್ತು ರಜತ್ ಅಣ್ಣ ನಂಗೆ ಸಪೋರ್ಟ್ ಮಾಡ್ತಾರೆ ಅಂತ. ಯಾಕಂದರೆ ಅಷ್ಟೊತ್ತಿಗೆಲ್ಲ ನಾವು ಜೆಲ್ಲಾಗ್ಬಿಟ್ಟು ಫ್ರೆಂಡ್ ಕುಚಿಗೂ ಗೆಳೆಯರಾಗ್ಬಿಟ್ಟಿದ್ದು. ಗಿಲ್ಲಿಯವರು ನೀವು ಇದುವರೆಗೂ ತುಂಬ ರಿಯಾಲಿಟಿ ಶೋಸನ್ನು ಮಾಡಿದ್ದೀರಾ. ಇಲ್ಲಿ ನಿಮ್ಮ ಜೊತೆ ಪಾರ್ಟ್ನರ್ ಆಗಿ ವರ್ಕ್ ಮಾಡಿದಂತಹ ಒಂದಷ್ಟು ಕಂಟೆಸ್ಟೆಂಟ್ಗಳದ್ದು ಯಾವ ಪೇರು ಗಿಲ್ಲಿ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲೆಲ್ಲ ಟ್ರೆಂಡ್ ಆಗ್ತಾ ಇದೆ. ನಾನೇ ನಿಮ್ಮನ್ನು ಕೇಳ್ತೀನಿ, ನಿಮಗೆ ಯಾವುದು ಫೇವ್ರೆಟ್ ಪೇರ್ ಅಂತ ನೀವು ಹೇಳಬೇಕು. ಗಿಲ್ಲಿ ವಾಣಿ, ಗಿಲ್ಲಿ ಹನಿಷಾ, ಗಿಲ್ಲಿ ಕಾವ್ಯ, ಗಿಲ್ಲಿ ಯಶಸ್ವಿನಿ, ಗಿಲ್ಲಿ ಗಗನ. ಆಲ್ ಇಸ್ ಗುಡ್, ಕರೆಕ್ಟಾಗಿ ಹೇಳಿದ್ರಿ. ಸುಳ್ಳು ಹೇಳಂಗಿಲ್ಲ, ನಾನು ಆರ್ಡರಲ್ಲಿ ಹೇಳಿಲ್ಲ. ಯಾರು ಫೇವ್ರೆಟ್ ನಿಮಗೆ ಅಂತ ನೀವು ಹೇಳಬೇಕು. ಎಲ್ಲರೂ ಫೇವ್ರೇಟೆ ಮೇಡಮ್, ತಪ್ಪಾಗ್ಬಿಡ್ತದೆ. ಎಲ್ಲರೂ ಫೇವ್ರೇಟೆ. ಈಗ ಒಬ್ಬರು ಅಂತ ಹೇಳ್ಕೋಗಲಿ, ಎಲ್ಲ ಒಂದು. ಈಗ ವಾಣಿ ಅಂತ ಬಂದರೆ ನಾನು ವಾಣಿ ಸ್ಟೇಜ್ ಇವೆಂಟ್ಗಳು ಸಖತ್ತು ಮಾಡವಿ. ಅನಿಶಾ ಅಂತ ಬಂದರೆ ನನ್ನ ಪಾರ್ಟ್ನರು, ಇದಂದರೆ ಡ್ಯಾನ್ಸು ಇದರಲ್ಲಿ. ಗಗನ ಇದು ಗಗನ ಅವರು, ಯಶಸ್ವಿನಿ, ಕಾವ್ಯ, ಎಲ್ಲ ಒಬ್ಬರು ಅಂತ ಹೆಂಗೆ ಹೇಳೋಕ್ಕಾಯ್ತದೆ. ಬಿಗ್ ಬಾಸ್ ಫಿನಾಲೆಯಿಂದ ನಿಮಗೆ ಒಂದಷ್ಟು 50 ಲಕ್ಷ ಏನು ಅರ್ಧ ಕೋಟಿ ಬಂದಿದೆ, ಜೊತೆಗೆ ಸುದೀಪ್ ಅವರು ಕೂಡ 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ಎಷ್ಟು ಖುಷಿ ಆಯಿತು? ದುಡ್ಡಿಗಿಂತ ಮೇಡಮ್ ಅವ್ರ ಪಕ್ಕ ನಿಂತ್ಕೊಳ್ಳೋದೆ. ನಾನು ಬಿಗ್ ಬಾಸ್ ಶೋಗೆ ಹೋಗ್ತೀನಿ, ಅದೇ ನಾವೆಲ್ಲ ಊರಲ್ಲಿ ಟಿ ವಿಲೆಲ್ಲ ನೋಡ್ಕೊಂಡು ಬಿಗ್ ಬಾಸ್ ಶೋ. ಈಗ ನಮ್ಗೆ ಅನ್ನಿಸ್ತಾ ಇರ್ತದೆ ನೋಡಿ, ಈಗ ನೀವು ಇದ್ದರೆ ನಿಮಗೂ ಅನುಭವ ಆಗಿರ್ತದೆ. ನೀವು ಟಿ ವಿಯಲ್ಲಿ ಬಿಗ್ ಬಾಸ್ ನೋಡ್ಬೇಕಾದ್ರೆ ಕೂತ್ಕೊಂಡು, ನಾನು ಈ ಟೈಮಲ್ಲಿ ಏನಾರು ಒಳಗಡೆ ಇದ್ದಿದ್ರೆ ಹಿಂಗೆ ಮಾಡ್ಬೋದಾಗಿತ್ತು, ನಾನು ಹಿಂಗಿದ್ರೆ ಹಿಂಗೆ ರಿಯಾಕ್ಟ್ ಮಾಡ್ತಿದ್ದೆ, ನಾನು ಹಿಂಗಿದ್ರೆ ಹಿಂಗೆ ಆಯ್ತಿರಲ್ಲ, ಹಿಂಗೆ ಆಗ್ಬಿಡ್ತಿರಲ್ಲ ಅಂತ ನೀವು ನಾನು ಆ ಥರ ಬಿಗ್ ಬಾಸ್ ನೋಡ್ಕೊಂಡು ಹಿಂಗೆಲ್ಲ ಬಿಗ್ ಬಾಸ್ ಮನೆ ಹಿಂಗಿರ್ತದೆ, ಈ ಟೈಮಲ್ಲಿ ನಾನು ಇರ್ಬೇಕಾಯ್ತು, ಈ ಜಗಳ ಆಡ್ಬೇಕಾದ್ರೆ ನಾನು ಇದ್ದಿದ್ರೆ ಇಬ್ಬರಿಗೂ ಸರಿಯಾಗಿ ಗ್ರಾಚಾರ ಬಿಡ್ಸಾಕ್ಬಿಡುವೆ ಅಂತ. ಯಾರಿಗಾದ್ರೂ ಹೊಡಿಬೇಕು ಅಂತ ಅನಿಸ್ತಾ ಟಾಸ್ಕಲ್ಲಿ ಕೋಪ ಬಂದಾಗ? ಯಾವ ಬೇರೆಯವ್ರಿಗೆ ನನಗೆ ಅನ್ಸತ್ಬಿಟ್ಟೈತೆ ಸುಮಾರು ಸತಿ, ನನಗೆ ಯಾರ ಮೇಲೆ ಅನಿಸಿಲ್ಲ. ಯಾಕಂದ್ರೆ ನಾನು ಅಷ್ಟು ಕೋಪ ಮಾಡ್ಕೊಂಡಿರೋ ತುಂಬ ಕಮ್ಮಿ ಒಳಗಡೆ. ಈಗ ಆಬ್ವಿಯಸ್ಲಿ ಮನುಷ್ಯ ಅಂತ ಅಂದಮೇಲೆ ಎಲ್ಲ ರೀತಿ ಫೀಲಿಂಗ್ಸು ಬರುತ್ತೆ. ಯಾವುದಾದ್ರೂ ಒಂದು ಕ್ಷಣದಲ್ಲಿ ನೋವಾಗಿದ್ದು ಹತ್ತಿದ್ದು ಈ ಥರದ್ದು ಏನಾದರೂ ನಡೆದಿದೆಯಾ ಕ್ಯಾಮ್ರಾ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ? ನೋವಾಗಿದ್ದು ಹತ್ತಿದ್ದು ಯಾವುದೂ ಇಲ್ಲ. ನೋವಾಗಿ ಹಿಡಿದು ಅಳಿದು ಬಂದರೆ ಆಗ್ತಾರಲ್ಲ, ಏನು ಸುತ್ತಮುತ್ತ ಕ್ಯಾಮ್ರಾ ಎಲ್ಲಿ ತಪ್ಪಿಸ್ಬೇಕಾಯ್ತದೆ ನಾವು. ನೀವು ಅಲ್ಲಿ ಹತ್ಬಿಟ್ಟು, ಈಗ ಬಾತ್ರೂಮಲ್ಲಿ ಕ್ಯಾಮ್ರಾ ಇರೋಲ್ಲ, ಬಾತ್ರೂಮಲ್ಲಿ ಹತ್ಬಿಟ್ಟು ಆಚೆ ಬಂದ್ರೂ ನಿಮ್ಮ ಕಣ್ಣಿಗೆ ಜೂಮ್ ಹಾಕೋರು ಗೊತ್ತಾಗ್ಬಿಡ್ತದೆ ನೀವು ಹತ್ತಿದ್ದೀರಾ ಅಂತ. ಯೂಟ್ಯೂಬು, ಫೇಸ್ಬುಕ್, ಅಲ್ಲಿಂದ ಜರ್ನಿ ಇವಾಗ ಬಿಗ್ ಬಾಸ್ವರೆಗೂ ಬಂದಿದೆ. ಇಷ್ಟು ದೂರ ಬಂದಿದ್ದೀರಾ, ಈ ಜರ್ನಿಯನ್ನು ಒಂದು ಸಾಲಲ್ಲಿ ಹೇಳೋದಾದರೆ? ಎಲ್ಲ ದೇವರು ಆಡಿಸ್ತವ್ರೆ, ಆಡಬೇಕಷ್ಟೆ. ಅಂದರೆ ಅಲ್ಟಿಮೇಟ್ಲಿ ನಾವು ಮಾಡೋದು ಏನು ಕೇಳಿ, ಜನರ ಪ್ರೀತಿ, ನಾವು ಅನ್ಕೊಂಡಿರೋದು ಆಗಬೇಕು, ಜನರ ಪ್ರೀತಿ ಗಳಿಸ್ಬೇಕು ಅಂತ. ಅದು ಆಯ್ತಾಯ್ತು ಅಷ್ಟೇ. ಈಗ ಕಾವ್ಯ ಅವರು ಒಂದು ಪೋಸ್ಟ್ ಹಾಕಿದ್ರು ಅಶ್ವಿನಿ ಅವರ ವಿಚಾರಕ್ಕೇನೆ, ಬಡವರ ಮಕ್ಕಳು ಬೆಳಿಬೇಕಯ್ಯ ಅಂತ ಹೇಳಿ. ಕೆಳಗಡೆ ಇನ್ನೊಂದು ಹಾಕಿರ್ತಾರೆ ಆ್ಯಕ್ಷನ್ ಕಟ್ ಅಂತ. ಗಿಲ್ಲಿ ಅವ್ರು ಏನಾದರೂ ಡೈರೆಕ್ಟ್ ಮಾಡ್ತಾರಾ? ನಾನು ಬಂದಿದ್ದೆ ಅದಕ್ಕೆ ಮೇಡಮ್, ಅದು ಮಾಡ್ತೀನಿ ಮೇಡಮ್. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಯಾವ ಕಾಲ ಕೂಡ ಬರ್ತದೆ ಅಂತ. ಇವಾಗ ವಾಟ್ ನೆಕ್ಸ್ಟ್? ಬಿಗ್ ಬಾಸ್ ಮುಗೀತು, ಅದೇ ಕನ್ಫ್ಯೂಷನ್ ಮೇಡಮ್, ಏನು ಮಾಡಬೇಕು ಅಂತ ಕನ್ಫ್ಯೂಷನಲ್ಲೇ ಕೂತವ್ ನೀನು ಈಗಲೂ. ರಾಜಕಾರಣಿಗಳಿಂದ ಸಿಕ್ಕಾಪಟ್ಟೆ ವಿಷಸ್ ಬರ್ತಾ ಇದೆ. ಜೊತೆಗೆ ಸಿನಿಮಾ ಮಾಡೋದಕ್ಕೂ ನಿಮ್ಮದು ಮತ್ತು ಕಾವ್ಯ ಕಾಂಬಿನೇಷನಲ್ಲಿ ಸಿನಿಮಾ ಮಾಡೋದಕ್ಕೂ ರೆಡಿ ಆಗ್ತಾ ಇದ್ದಾರೆ. ನೆಕ್ಸ್ಟು ರಿಯಾಲಿಟಿ ಶೋಗೆ ಹೋಗ್ತೀರಾ, ಏನು ಮಾಡ್ತೀರಾ ಅಂತ? ಅದೇ ಗೊತ್ತಿಲ್ಲ ಮೇಡಮ್, ಈಗ ಅದನ್ನೇ ಹೇಳ್ತಿರೋದು, ಅದೇ ಕನ್ಫ್ಯೂಷನ್ ಅಲ್ಲ. ಇನ್ನು ಏನು ಮಾಡಬೇಕು ನೆಕ್ಸ್ಟು ಅಂತ ಯೋಚನೆ ಮಾಡಬೇಕು. ನಮ್ಮ ಆಫೀಸಲ್ಲಿ ಒಬ್ಬರು ನಿಮ್ಮ ಅಭಿಮಾನಿ ಇದ್ದಾರೆ, ಬೋರಣ್ಣ ಅಂತ ಹೇಳಿ. ಅವ್ರು ನೀವಂದರೆ ಎಷ್ಟು ಕ್ರೇಜ್ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಅವರ ಆಟೋ ಮೇಲೆ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನನ್ನ ವಂದನೆಗಳು. ಗಿಲ್ಲಿಗೆ ವೋಟ್ ಮಾಡಿ ಸಹಕರಿಸಿ. ಜೈ ಗಿಲ್ಲಿ. ಬೋರಣ್ಣ ಸಖತ್ ಖುಷಿ ಆಯಿತು ಬೋರಣ್ಣ ನೋಡ್ಬಿಟ್ಟು. ನೀವು ವಿನ್ ಆದ್ಮೇಲೆ ಇಡೀ ಆಫೀಸಿಗೆ ಸ್ವೀಟ್ ಕೊಟ್ಟಿದ್ದಾರೆ. ಅಯ್ಯೋ ಬೋರಣ್ಣ ಥ್ಯಾಂಕ್ಸ್ ಕಣ, ಸಖತ್ ಖುಷಿ ಆಯಿತು. ಬರ್ತೀನಿ ಅಣ್ಣ, ನೀವು ಮೀಟ್ ಮಾಡ್ತೀನಿ ಅಣ್ಣ ಆಫೀಸಿಗೆ ಬಂದು. ಯಾವಲ್ಲ ಸಂಬಳ ಆದ್ಮೇಲೆ ಎಲ್ಲರಿಗೂ ಬಾಡೂಟ ಹಾಕಿಸ್ತೀನಿ ಅಂತ ಹೇಳಿದ್ದಾರೆ. ಇಬ್ರು ಶೇರ್ ಹಾಕ್ಸಿ ಹೋಗೋಣ.
ಈಗ ಹಾಗಿದ್ರೆ ವಾಟ್ ನೆಕ್ಸ್ಟ್ ಅಂತ ಕೇಳಿದ್ದಕ್ಕೆ ಕನ್ಫ್ಯೂಷನಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಇಷ್ಟೊತ್ತು ನಮ್ಮ ಜೊತೆ ಸಿಕ್ಕಾಪಟ್ಟೆ ಮಾತಾಡಿದ್ರಿ. ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಎಲ್ಲ ಪ್ರಾಜೆಕ್ಟ್ಗಳಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ನಿಮಗೂ ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಮೇಡಮ್, ನಿಮ್ಗೂ ಒಳ್ಳೆಯದಾಗಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.